ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸುವಿನ ಹೆಸರಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಕಳೆದ ಅನೇಕ ದಿವಸಗಳಿಂದ ಪ್ರಿಯರೇ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಮುಂದುವರೆದಂಥ ಭಾಗವನ್ನು ಇವತ್ತಿನ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಪ್ರಾರ್ಥನಾ ಪೂರ್ವಕವಾಗಿ ನಾವು ಧ್ಯಾನ ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿಕೊಂಡು ಆಡ್ತಾ ಇದ್ದೇವೆ. ಕಳೆದ ಅನೇಕ ದಿವಸಗಳಿಂದ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವಾಗೆ ಪರಲೋಕದ ಸಹಾಯ ನಮಗೆ ಕೊಟ್ಟಿದ್ದಿ ಕರ್ತನೆ. ಪರಿಶುದ್ಧಾತ್ಮನ ಮೂಲಕವಾಗಿ ಅನೇಕ ರಹಸ್ಯಗಳನ್ನು ನಮಗೆ ಪ್ರಕಟ ಮಾಡೋದಕ್ಕಾಗಿ ಸ್ತೋತ್ರ ಹೇಳ್ತೇವೆ. ಇವತ್ತಿನ ಮುಂದುವರೆದ ಭಾಗವನ್ನು ಧ್ಯಾನಿಸುವಾಗಲೂ ನೀನು ಬೇಕಾದಂಥ ಹಲವಾದ ಪ್ರಕಟಣೆಗಳನ್ನು ನಿನ್ನ ಆತ್ಮನ ಮೂಲಕ ನಮಗೆ ಪ್ರಕಟಪಡಿಸಬೇಕಾಗಿ ನಿನ್ನಲ್ಲಿ ಕರ್ತನೆ ಕೇಳಿಕೊಳ್ತೇವೆ. ನಮ್ಮನ್ನೇ ತಗ್ಗಿಸಿ ನಿನ್ನ ಪರಿಶುದ್ಧವಾದ ಹಸ್ತಕ್ಕೆ ಒಪ್ಪಿಸಿಕೊಡ್ತೇವೆ. ಮಹಿಮೆ ನಿನಗೆ ಸಸ್ತೇನೆ, ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ನಾವು ಪ್ರಕಟಣೆ ಪುಸ್ತಕ 12 ಅಧ್ಯಾಯ 1-6 ವಾಕ್ಯ ಓದುವ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 12 1-6. ಪರಲೋಕದಲ್ಲಿ ಒಂದು ಮಹಾಲಕ್ಷಣವು ಕಾಣಿಸಿತು. ಅದೇನೆಂದರೆ, ಸೂರ್ಯನನ್ನು ಧರಿಸಿಕೊಂಡಿದ್ದ ಒಬ್ಬ ಸ್ತ್ರೀ ಇದ್ದಳು. ಆಕೆಯ ಕಾಲುಗಳ ಕೆಳಗೆ ಚಂದ್ರನಿದ್ದನು. ಆಕೆಯ ತಲೆಯ ಮೇಲೆ 12 ನಕ್ಷತ್ರಗಳುಳ್ಳ ಒಂದು ಕಿರೀಟವಿತ್ತು. ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ, ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿವು. ಅದರ ಬಾಲವು ಆಕಾಶದಲ್ಲಿರುವ ನಕ್ಷತ್ರಗಳೊಳಗೆ 1/3 ಭಾಗವನ್ನು ಎಳೆದು ಭೂಮಿಗೆ ಹಾಕಿತು. ಹೆರುತ್ತಿದ್ದ ಆ ಸ್ತ್ರೀಯು ಹೆತ್ತ ಕೂಡಲೇ ಆಕೆಯ ಮಗುವನ್ನು ನುಂಗಿಬಿಡಬೇಕೆಂದು ಆ ಘಟಸರ್ಪವು ಅಲ್ಲೇ ಕಾದುಕೊಂಡಿತ್ತು. ಆಕೆ ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆತ್ತಳು. ಆ ಕೂಸು ಪಕ್ಕನೆ ದೇವರ ಬಳಿಗೂ ಆತನ ಸಿಂಹಾಸನದ ಬಳಿಗೂ ಎತ್ತಲ್ಪಟ್ಟಿತು. ಆ ಸ್ತ್ರೀಯು ಅರಣ್ಯಕ್ಕೆ ಓಡಿ ಹೋದಳು. ಅಲ್ಲಿ ಆಕೆಗೆ 1260 ದಿನಗಳವರೆಗೆ ಘೋಷಣೆಯಾಗಬೇಕೆಂದು ದೇವರು ಆ ಸ್ಥಳವನ್ನು ಸಿದ್ಧ ಮಾಡಿದನು. ಪ್ರೈಸ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪುನಃ ಎಲ್ಲರಿಗೂ ವಂದನೆಗಳು. ಈ ಒಂದು 12ನೇ ಅಧ್ಯಾಯದಲ್ಲಿ 17 ವಾಕ್ಯಗಳುಂಟು ಪ್ರಿಯರೇ. ಇದನ್ನು 3 ವಿಭಾಗಗಳನ್ನಾಗಿ ನಾವು ವಿಂಗಡಿಸಿದ್ದೇವೆ. 1-6 1ನೇ ಭಾಗ, 7-12 2ನೇ ಭಾಗ, ಮಾತ್ರವಲ್ಲದೆ 13-17 3ನೇ ಭಾಗವಾಗಿ ನಾವು ಇದನ್ನು ಧ್ಯಾನ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಈಗ ಮೊದಲ ಭಾಗ 1-6ನೇ ವಾಕ್ಯ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅದರಲ್ಲಿ 3ನೇ ವಾಕ್ಯವನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಆ 3ನೇ ವಾಕ್ಯವನ್ನು ಈ ಸಮಯದಲ್ಲಿ ನಾವು ಓದಿಕೊಡೋಣ ಪ್ರಿಯರೇ. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಪರಲೋಕದಲ್ಲಿ ಮತ್ತೊಂದು ಲಕ್ಷಣವು ಕಾಣಿಸಿತು. ಅದೇನೆಂದರೆ ಕೆಂಪಾದ ಮಹಾಘಟ ಸರ್ಪವಿತ್ತು. ಕೆಂಪಾದ ಮಹಾಘಟ ಸರ್ಪವಿತ್ತು. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. 10 ಕೊಂಬುಗಳಿದ್ದವು. ಅದರ ತಲೆಗಳ ಮೇಲೆ 7 ಮುಕುಟಗಳಿದ್ದವು. ಇಲ್ಲಿ ಪರಲೋಕದಲ್ಲಿ ಇನ್ನೊಂದು ಲಕ್ಷಣವನ್ನು ಆತನು ಕಾಣ್ತಾ ಇದ್ದಾನೆ. 1ನೇ ವಾಕ್ಯದಲ್ಲಿ ಒಂದು ಲಕ್ಷಣ ನಾವು ನೋಡಿದೆವು. ಅದು ಸ್ತ್ರೀಗೆ ಸಂಬಂಧವಾದಂಥ ಒಂದು ಲಕ್ಷಣ ಎಂಬುದಾಗಿ ನಾವು ಅಲ್ಲಿ ಕಂಡಿದ್ದೇವೆ ಪ್ರಿಯರೇ. ಇಲ್ಲಿ 2ನೇ ಲಕ್ಷಣ ಇಲ್ಲಿ ನಾವು ಕಾಣುವಂಥದ್ದು 3ನೇ ವಾಕ್ಯದಲ್ಲಿ ಒಂದು ಅಲ್ಲಿ ಕೆಂಪಾದ ಘಟಸರ್ಪವು ಅಲ್ಲಿ ಇರ್ತದೆ. ಅದಕ್ಕೆ 7 ತಲೆಗಳು ಮಾತ್ರವಲ್ಲ, ಅದಕ್ಕೆ 10 ಕೊಂಬುಗಳು ಮತ್ತು ಆ 7 ತಲೆಗಳ ಮೇಲೆ 7 ವಿಧವಾದ ಮುಕುಟಗಳನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಇದರ ಒಂದು ರಹಸ್ಯವನ್ನು ನಾವು ಧ್ಯಾನ ಮಾಡೋಣ. ಈ 7 ತಲೆಗಳೆಂದರೆ ಏನು, ಅಥವಾ 7 ಮುಕುಟಗಳು ಅಥವಾ 10 ಕೊಂಬುಗಳು ಎಂಬುದರೆ ಏನು, ಮತ್ತು ಈ ಕೆಂಪಾದ ಘಟಸರ್ಪ ಎಂದರೆ ಏನೆಂಬುದಾಗಿ. ಕೆಂಪಾದ ಘಟಸರ್ಪ ಬೇರೆ ಯಾವುದಲ್ಲ, ನಿಜವಾದ ಒಂದು ಸತ್ಯವಾದ ಸೈತಾನನಾಗಿದ್ದಾನೆ ಪ್ರಿಯರೇ. ನಾವು ಪ್ರಕಟಣೆ ಪುಸ್ತಕ 12-9ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 12:9. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ, ಅಂದ್ರೆ ಇವನ ಕೆಲಸ ಏನಂದ್ರೆ ಭೂಲೋಕದ ಜನರನ್ನು ಮರಳುಗೊಳಿಸುವಂತ ಒಂದು ಕೆಲಸವಾಗಿದೆ. ಯಾರದು? ಘಟಸರ್ಪ ಅಥವಾ ಸೈತಾನನೊಂದು. ಆದಿಕಾಂಡ 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯ ಓದುವಾಗ ವಾಕ್ಯ ಹೇಳ್ತಾ ಇದೆ, ದೇವರು ಉಂಟು ಮಾಡಿದ ಎಲ್ಲ ಜೀವ ಜಂತುಗಳಲ್ಲಿ ಸರ್ಪವು ಅದು ಬಹು ಯುಕ್ತಿಯುಳ್ಳದೆಂಬುದಾಗಿ ಅಲ್ಲಿ ಕಾಣ್ತೇವೆ. ಮಾತ್ರವಲ್ಲ, ಆ ದೇವರ ಮೊದಲ ಸೃಷ್ಟಿಯಾದ
ಆದಮ ಅವರನ್ನು ಅದು ಯಾವ ರೀತಿಯಲ್ಲಿ ಮೋಸಪಡಿಸಿ ವಂಚಿಸುವಂಥದ್ದನ್ನು, ದೇವರ ಅನ್ಯೋನ್ಯತೆಯನ್ನು ತಪ್ಪಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ಇದು ಭೂಲೋಕದ ಜನರನ್ನು ಇವತ್ತಿಗೂ ಕೂಡ ಏನು ಮಾಡ್ತಾ ಇದೆ, ಅದಕ್ಕಾಗಿ ನೋಡಿ, ಈ 7 ವರ್ಷಗಳ ಉಪದ್ರವ ಕಾಲದ ನಂತರ 1000 ವರ್ಷದ ಆಳ್ವಿಕೆ ಆರಂಭವಾಗುವಾಗಲೇ ದೇವರು ಏನು ಮಾಡ್ತಾನೆ ಗೊತ್ತುಂಟಾ, ಈ ಒಂದು ಘಟಸರ್ಪವನ್ನು ಅದೋ ಲೋಕದಲ್ಲಿ 1000 ವರ್ಷಕ್ಕಾಗಿ ಬಂಧಿಸಿರ್ತಾನೆ. ಕಾರಣ, ಈ 1000 ವರ್ಷಗಳ ಒಂದು ದೇವರ ಆಡಳಿತ, ಕರ್ತನಾದ ಸ್ವಾಮಿಯೊಟ್ಟಿಗೆ ಸಭೆ ಆಳುವಂಥ ಒಂದು ಆಡಳಿತ ಅದು ಪರಿಶುದ್ಧವಾದದ್ದು, ಅದು ನೀತಿಯುತದ್ದು, ಮಾತ್ರ ಅದು ಪ್ರಾಮಾಣಿಕವಾದಂಥ ಒಂದು ಆಡಳಿತವಾಗಿರುತ್ತದೆ. ಅಲ್ಲಿ ಕಳ್ಳತನವೋ, ದರೋಡೆಯೋ, ಕೊಲೆಯೋ ಅಥವಾ ಅಪರಾಧ, ಯಾವುದೇ ರೀತಿಯ ಅಪರಾಧವೋ, ವ್ಯಭಿಚಾರವೋ, ಜಾರತ್ವವೋ, ಇನ್ಯಾವುದು ವಿಗ್ರಹಾರಾಧನೆಯೋ, ಯಾವುದೇ ವಿಧವಾದ ಸುಳ್ಳು, ಮೋಸ, ವಂಚನೆ ಯಾವುದು 1000 ವರ್ಷದ ಆಳ್ವಿಕೆಯಲ್ಲಿ ಇರುವುದಿಲ್ಲ. ಪ್ರಾಮಾಣಿಕವಾದ, ಪರಿಶುದ್ಧವಾದ, ನೀತಿಯುತವಾದ ಒಂದು ಆಡಳಿತವನ್ನು 1000 ವರ್ಷಗಳಲ್ಲಿ ಕರ್ತನಾದ ಯೇಸು ಸ್ವಾಮಿ ಸಭೆಯೊಂದಿಗೆ ಈ ಲೋಕದಲ್ಲಿ ಕೊಡ್ಲಿಕ್ಕೆ ಹೋಗುತ್ತೆ. ಅದಕ್ಕಾಗಿ ಅವನನ್ನು ಏನು ಮಾಡ್ತಾರೆ, ಈ ಭೂಲೋಕದ ಜನರನ್ನು ಗೊಳಿಸುವ ನಿಮಿತ್ತವಾಗಿ ಸೈತಾನನ ಏನು ಮಾಡ್ತಾರೆ ಗೊತ್ತು, ಬಂಧಿಸುತ್ತಾರೆ. ನಾವು ಪ್ರಕಟಣೆ 21 3 ವಾಕ್ಯ ಓದುವ. ರೆವಲ್ಯೂಷನ್ ಚಾಪ್ಟರ್ 20 ವರ್ಸಸ್ 1 to 3. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು ದೊಡ್ಡ ಸರಪಣಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು, ನಿಜವಾದ ಪಿಶಾಚ, ಸೈತಾನನೂ ಆಗಿರುವ ಪುರಾತನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನೂ ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಆ 1000 ವರ್ಷಗಳಾದ ಮೇಲೆ ಸಾಕು. ಇಲ್ಲಿ ನಾವು ನೋಡ್ತೇವೆ ಪ್ರಿಯರೇ, ಮರಳುಗೊಳಿಸದಂತೆ ಜನರನ್ನು 1000 ವರ್ಷಗಳವರೆಗೆ ಅವನು ಬಂಧನದಲ್ಲಿಟ್ಟಾರೆ. ಕಾರಣ, ಇವತ್ತು ನಾವು ಲೋಕದಲ್ಲಿ ಒಂದು ಜಾತಿಯನ್ನು ನೋಡಿ ಇನ್ನೊಂದು ಜಾತಿಗೆ ಆಗಲ್ಲ, ಒಬ್ಬ ವ್ಯಕ್ತಿಯನ್ನು ನೋಡುವಾಗ ಇನ್ನೊಂದು ವ್ಯಕ್ತಿಗೆ ಆಗಲ್ಲ, ಒಂದು ಭಾಷೆಯವರನ್ನು ನೋಡುವಾಗ ಇನ್ನೊಂದು ಭಾಷೆಯವರಿಗೆ ಆಗುವುದಿಲ್ಲ. ಈ ರೀತಿಯ ಒಂದು ಅಥವಾ ಅಕ್ರಮಗಳು, ಕೊಲೆಗಳು, ಜಗಳಗಳು ಅಥವಾ ಕಳ್ಳತನ, ಮೋಸ, ವಂಚನೆ, ಮಾಟ ಮಂತ್ರ ಎಲ್ಲ ಸಂಗತಿ ಇವತ್ತು ವಿಗ್ರಹಾಧನಾಗಿದೆ. ಇದಕ್ಕೆಲ್ಲ ಮರಳುಗೊಳಿಸಿ ಪ್ರೇರೇಪಣೆ ಕೊಡುವ ಆತನು ಬೇರೆ ಯಾರೂ ಅಲ್ಲ, ಅವನು ಸೈತಾನನಾಗಿ. ಅದಕ್ಕೆ ವಾಕ್ಯ ಹೇಳ್ತದೆ 2 ಕೊರಿಂಥ 2:11 ವಾಕ್ಯ, ಸೈತಾನನ ಕುತಂತ್ರಗಳನ್ನು ಅರಿಯದವರೆಲ್ಲವಲ್ಲ, ಅವನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಅವತ್ತು ನಾವು ನೋಡುವುದಾದರೆ ಈ ಆದಮ ಹವ್ವರನ್ನು ವಂಚಿಸಿದ, ಮೋಸಪಡಿಸಿದ ಮಾತ್ರವಲ್ಲ, 1 ಪೂರ್ವಕಾಲ 21 1ನೇ ವಾಕ್ಯದಿಂದ ಓದುವುದಾದರೆ ಅಥವಾ 2 ಸಾಮುವೇಲ 24ನೇ ಅಧ್ಯಾಯದ 1ನೇ ವಾಕ್ಯದಿಂದ ಓದುವುದಾದರೆ, ಅವತ್ತು ದಾವೀದನಿಗೆ ಕನಿಷ್ಮರಿ ಮಾಡುವುದಕ್ಕಾಗಿ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕನಿಷ್ಮರಿ ಮಾಡುವುದಕ್ಕೆ ಪ್ರೇರೇಪಣೆ ಕೊಟ್ಟು ಅವತ್ತು ಸಾವಿರಾರು ಜನರು ಸಾಯುವುದಕ್ಕೆ ಕಾರಣಕರ್ತನಾದ ಸೈತಾನನನ್ನು ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ಇವನ ಕೆಲಸ ಭೂಲೋಕದ ಜನರನ್ನು ಏನು ಮಾಡುವಂಥದ್ದು, ಮರಳು ಮಾಡುವಂಥ ಒಂದು ಕೆಲಸ. ಆದರೆ 1000 ವರ್ಷಗಳ ಕಾಲ ಆಡಳಿತ ಆರಂಭವಾಗುವಾಗ ಅವನನ್ನು ಬಂಧನದಲ್ಲಿ ಇಡಲಾಗುತ್ತದೆ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. 1000 ವರ್ಷದ ನಂತರ ಅವನನ್ನು ಬಿಡುತ್ತಾರೆ. ಆವಾಗಲೂ ಜನರನ್ನು ಆತನು ಏನು ಮಾಡ್ತಾನೆ, ಮರಳು ಮಾಡ್ತಾನೆ. ಜನರು ಅವನೊಟ್ಟಿಗೆ ಕೂಡಿಕೊಳ್ತಾರೆ. ಯೇಸುಸ್ವಾಮಿಗೂ ದೇವರ ಸಭೆಗೆ ವಿರೋಧವಾಗಿ ಎದ್ದೇಳ್ತಾರೆ. ಕೊನೆಗೆ ಅವನು ಜೀವಂತವಾಗಿ ಪ್ರಕಟಣೆ 20:10ನೇ ವಾಕ್ಯದ ಪ್ರಕಾರವಾಗಿ ಅದನ್ನು ನಾವು 7ರಿಂದ 10 ವಾಕ್ಯದಲ್ಲಿ ಓದಿದ್ರೆ, ಪ್ರಕಟಣೆ 20ನೇ ಅಧ್ಯಾಯದ 7ರಿಂದ 10ನೇ ವಾಕ್ಯದ ಓದಿದ್ರೆ ನಮಗೆ ಗೊತ್ತಾಗುತ್ತದೆ. ಆ ಗೋಗ್ ಮಗೋಗ್ ಯುದ್ಧದಲ್ಲಿ ಸೈತಾನ ಸೋಲಿಸಲ್ಪಟ್ಟು ಜೀವಂತವಾಗಿ ಬೆಂಕಿ ಮತ್ತು ಗಂಧಕಗಳ ಕೆರೆಗೆ, ಅಂದರೆ ನಿಜವಾದ ನರಕಕ್ಕೆ ಆತನು ದೊಬ್ಬಲ್ಪಡುತ್ತಾನೆ. ಆತನ ದೂತರು ದೊಬ್ಬಲ್ಪಡ್ತಾರೆ ಎಂಬುದಾಗಿ, ಅದು ಅವನ ಕೊನೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ನಾವು ಏಷ್ಯ 27:1ನೇ ವಾಕ್ಯ ಓದುವ. ಐಸಾಯ ಚಾಪ್ಟರ್ 27:1. ಆ ದಿನದಲ್ಲಿ ಯೆಹೋವನು ಕಠಿಣವೂ ಮಹತ್ತೂ ಬಲವೂ ಆಗಿರುವ ತನ್ನ ಖಡ್ಗದಿಂದ ವೇಗವಾಗಿ ಓಡುವ ಸರ್ಪ. ದೇವರ ಖಡ್ಗ ಯಾವುದು ಗೊತ್ತುಂಟಾ? ಯೇಸು ಕ್ರಿಸ್ತನ ನಾಲಿಗೆ ಆಗಿದೆ ಪ್ರಿಯ. ನಾಲಿಗೆ ಬಾಯಿ ಖಾಲಿ, ಆತನ ಬಾಯಿಲೊಂದು ಖಡ್ಗ ಇದೆ ಅಂತ.
ಆ ಖಡ್ಗ ದೇವರ ವಾಕ್ಯ ಎಂಬ ಖಡ್ಗ. ಓಕೆ, ಮುಂದೆ ಓದಿ. ವೇಗವಾಗಿ ಓಡುವ ಸರ್ಪ, ವೇಗವಾಗಿ ಓಡುವಂತ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಡೊಂಕಾಗಿ ಹರಿಯುವ ಸರ್ಪ, ಈ ಎರಡು ಹೆಬ್ಬಾವುಗಳನ್ನು ಈ ಎರಡು ಹೆಬ್ಬಾವುಗಳನ್ನು ಹೊಡೆದು ಮಹಾನದಿಯಲ್ಲಿನ ಘಟಸರ್ಪವನ್ನು ಕೊಂದು ಹಾಕುವನು. ಸೈತಾನನಿಗೊಂದು ನಾಶನವನ್ನು ದೇವರು ಒಂದು ಸಿದ್ಧ ಮಾಡಿಟ್ಟ ಒಂದು ಸಮಯವನ್ನು, ನಾಶನಕ್ಕಾಗಿ ಸಮಯವನ್ನು ದೇವರು ಸಿದ್ಧ ಮಾಡಿಟ್ಟಿದ್ದ, ನೇಮಕ ಮಾಡಿಟ್ಟಿದ್ದಾನೆ ಪ್ರಿಯರೇ. ಹಾಗಾದ್ರೆ ಪ್ರಕಟಣೆ 12:9 ವಾಕ್ಯ ತಿರುಗಿ ನಾವು ಬರುವ ಆ ಘಟ ಸರ್ಪ ಯಾರು ಎಂಬುದಾಗಿ ಕಲಿತಿದ್ದೇವೆ. ಭೂಲೋಕದವರನ್ನೆಲ್ಲ ಮರಳುಗೊಳಿಸುವ ಆ ಮಹಾಘಟ ಸರ್ಪನು ಅಂದರೆ ಪಿಶಾಚನೆಂತಲೂ ಸೈತಾನನೆಂತಲೂ ಹೆಸರುಳ್ಳ ಪುರಾತನ ಸರ್ಪವು ದೊಬ್ಬಲ್ಪಟ್ಟು ಭೂಮಿಗೆ ಬಿದ್ದನು. ಹಾಗಾದ್ರೆ ಈ ಘಟ ಸರ್ಪ ಬೇರೆ ಯಾರು ಅಲ್ಲ, ಅವನೇ ನಿಜವಾದ ಸೈತಾನ ಪ್ರಿಯರ್. ಬಿದ್ದು ಹೋದ ದೇವದೂತನಾದ ಲೂಸಿಫೆರನು ಇವನೇ ಆಗಿದ್ದಾನೆ. ಸೈತಾನ್ ಎಂಬುದಾಗಿ ಹೇಳಿದ್ರೆ ಕೆಡುಕ ಎಂಬುದಾಗಿ ಅರ್ಥ ಬರ್ತದೆ. ಪಿಶಾಚನು ಎಂಬುದಾಗಿ ನಾವು ಕನ್ನಡದಲ್ಲಿ ನಾವು ಹೇಳ್ತೇವೆ ಪ್ರಿಯರೇ. ಹಾಗಾದ್ರೆ ಇಲ್ಲಿ ಪ್ರಕಟಣೆ 12ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಕೆಂಪಾದ ಘಟಸರ್ಪ, ಕೆಂಪು ಎಂಬುವಂಥದ್ದು 2 ಸಂಗತಿಗಳಿಗೆ ಗುರುತಾಗಿದೆ. ಒಂದು, ಕೆಂಪು ಎಂಬುವಂಥದ್ದು ಅಪಾಯದ ಒಂದು ಗುರುತು, ಎರಡನೇದು ರಕ್ತಪಾತದ ಒಂದು ಗುರುತಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ತಿಳ್ಕೊಳ್ಳತಕ್ಕದ್ದು ಪ್ರಿಯರೇ. ಮಾತ್ರವಲ್ಲ, ಇದಕ್ಕೆ 7 ತಲೆಗಳು 10 ಕೊಂಬುಗಳು ಇದೆ ಎಂಬುದಾಗಿ ಅಲ್ಲಿ ನಾವು ಪ್ರಕಟಣೆ 12:3 ನೋಡ್ತೇವೆ. ಇದರ 7 ಮುಕ್ಕುಟಗಳನ್ನು ಇದು ಧರಿಸಿಕೊಂಡಿರುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದರೆ ಇದರ ಅರ್ಥ ಏನು? 7 ತಲೆಗಳೆಂದರೆ ಏನು, ಅಥವಾ 10 ಕೊಂಬುಗಳೆಂದರೆ ಏನು, ಅಥವಾ ಈ ಒಂದು ಏನು ಹೇಳ್ತಾರೆ 7 ಮುಕ್ಕುಟಗಳೆಂದರೆ, ಇದರ ಅರ್ಥ ನಾವು ಚೆನ್ನಾಗಿ ನಾವು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಕಲಿತುಕೊಳ್ಳುವುದು ಅತಿ ಅವಶ್ಯಕವಾದದ್ದು. ಇನ್ನೊಂದು ರೀತಿಯಲ್ಲಿ ನಾವು ಪ್ರಕಟಣೆ 17ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದುವ. ಪ್ರಕಟಣೆ ರೆವಲ್ಯೂಷನ್ 17 1ನೇ ವಾಕ್ಯದಿಂದ ಓದುವ. 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ ಬಾ ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರ ಸ್ತ್ರೀಗೆ. ಸಾಕು ನೋಡಿ, ಬಹಳ ನೀರುಗಳ ಮೇಲೆ ಇದು ಏನ್ ಮಾಡ್ತಾ ಇದೆ, ವಾಸ ಮಾಡುವಂತ ಮಹಾಜಾರ ಸ್ತ್ರೀ ಎಂಬುದಾಗಿ ಇಲ್ಲಿ ಹೇಳಲಾಗಿದೆ. ಬಹಳ ನೀರು ಎಂಬುವಂಥದ್ದು ಯಾವುದನ್ನು ಸೂಚಿಸುತ್ತದೆ? ಯೆರೆಮೀಯ 51:13ನೇ ವಾಕ್ಯ ಓದುವ. ಬುಕ್ ಆಫ್ ಜೆರೆಮೀಯ 51:13. ಆಹಾ, ಬಹುಜಲ ಮಧ್ಯ ನಿವಾಸಿನಿಯಾದ ನಗರಿಯೇ, ಧನಭರಿತ ಪುರಿಯೇ, ನಿನ್ನ ಅಂತ್ಯವು ಬಂದಿದೆ. ನೀನು ಸೂರೆ ಮಾಡಿದ್ದು ಸಾಕು. ಸೇನಾಧೀಶ್ವರನಾದ ಯೆಹೋವನು ತನ್ನ ಮೇಲೆ ಆಣೆಯಿಟ್ಟು ಖಂಡಿತವಾಗಿ ನಾನು ನಿನ್ನನ್ನು ಮಿಡತೆಗಳಷ್ಟು ಅಸಂಖ್ಯ ಜನರಿಂದ ತುಂಬಿಸುವೆನು. ನೋಡಿ, ಈ ಒಂದು ಬಾಬೇಲ್ ಪಟ್ಟಣ ಉದ್ದೇಶಿಸಿ ದೇವರು ಇಲ್ಲಿ 13ನೇ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ. ಒಂದು ವಿಷಯ ಯಾವುದಾಗಿದೆ, ಅದು ಜಲ ಮಧ್ಯದಲ್ಲಿ ವಾಸಿಸುವಂಥದ್ದು. ಎರಡನೇದಾಗಿ ಇದಕ್ಕೆ ಹೇಳ್ತಾ ಉಂಟು, ಈ ಒಂದು ಬಾಬೇಲ್ ಪುರಿಗೆ ಎರಡನೇದಾಗಿ ಧನಭರಿತವಾದ ಪುರಿ ಎಂಬುದಾಗಿ, ಇದು ಐಶ್ವರ್ಯದಿಂದ ತುಂಬಿದ್ದು ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 2 ಕಾರ್ಯಗಳನ್ನು ನಾವು ನೋಡ್ತೇವೆ. ಈ ಬಾಬೆಲ್ಗೆ ಸೂಚಿತವಾಗಿ ದೇವರು ಹೇಳುವಂಥದ್ದು ಜಲ ಮಧ್ಯ ಎಂಬುದಾಗಿ ಹೇಳ್ಬೇಕಾದ್ರೆ ನೀರು ಎಂಬುದಾಗಿ ಹೇಳುವಂಥದ್ದು ಪ್ರಕಟಣೆ ಪುಸ್ತಕದ 17 ಅಧ್ಯಾಯದ 15ನೇ ವಾಕ್ಯ ಓದುವಾಗ ಅದು ಕುಲ, ಜಾತಿ, ಭಾಷೆ, ಜನಾಂಗಗಳನ್ನು ಸೂಚಿಸುವಂಥದ್ದಾಗಿದೆ. ಓದಿಕೊಳ್ಳೋಣ. ರೆವಲ್ಯೂಷನ್ 17:15. ಇನ್ನು ಆ ದೇವದೂತನು ನನಗೆ ಹೇಳಿದ್ದು ಆ ಜಾರ ಸ್ತ್ರೀಯು ವಾಸಿಸಿರುವ ನೀರುಗಳನ್ನು ಕಂಡಿಯಲ್ಲ. ಅವು ಪ್ರಜೆ, ಸಮೂಹ, ಜನ, ಭಾಷೆಗಳನ್ನು ಸೂಚಿಸುತ್ತವೆ. ನೋಡಿ, ಪ್ರಜೆ, ಜನ, ಸಮೂಹ, ಪ್ರಜೆ, ಭಾಷೆಗಳನ್ನು ಸೂಚಿಸುತ್ತವೆ. ಯಾವುದು? ಆ ನೀರು ಎಂಬುವಂಥದ್ದು. ಓಕೆ, ಅಂದ್ರೆ ಅದರ ಅರ್ಥ ಏನಂದ್ರೆ, ಇದು ಇಡೀ ಲೋಕದಲ್ಲಿ ವಿಸ್ತರಿಸಿರುವಂತಹ ಜಾರ ಸ್ತ್ರೀಯ ಸಾಮ್ರಾಜ್ಯ. ನಾವು ಅರ್ಥ ಮಾಡಿಕೊಳ್ಳಬೇಕು. ಜಾರ ಸ್ತ್ರೀಯ ಸಾಮ್ರಾಜ್ಯ ಇಡೀ ಲೋಕದಲ್ಲಿ ವಿಸ್ತರಿಸಲ್ಪಡಿದಂತಿರುವ ಅಥವಾ ವ್ಯಾಪಿಸಿರುವಂತಹ ಸಾಮ್ರಾಜ್ಯದ ಕುರಿತಾಗಿ ಬಹಳ ನೀರುಗಳ ಮಧ್ಯೆ ವಾಸಿಸುವಂತ ಅರ್ಥ ಏನೆಂದರೆ, ಆ ನೀರು ಎಂದರೆ ಜಾತಿ, ಜನ, ಭಾಷೆ, ಕುಲ, ಸಮೂಹ, ಈ ಪ್ರಜೆ, ಇವುಗಳನ್ನು ಸೂಚಿಸುವಂಥದ್ದು. ಅದರ ಅರ್ಥ
ಇಡೀ ಲೋಕದಲ್ಲಿ ವ್ಯಾಪಿಸಿರುವಂಥದ್ದನ್ನು ಇದು ಸೂಚಿಸುವಂಥದ್ದಾಗಿದೆ. ಹಾಗಾದರೆ ಮಹಾಜಾರ ಸ್ತ್ರೀ ಎಂಬುದಾಗಿ ಯಾರನ್ನು ಕುರಿತು ಇಲ್ಲಿ ಹೇಳಲಾಗಿದೆ? ನಾವು ಈ ಪ್ರಕಟಣೆ ಪುಸ್ತಕದಲ್ಲಿ 3 ವಿಧವಾದ ಸ್ತ್ರೀಯರ ಕುರಿತಾಗಿ ನಾವು ಓದುತ್ತೇವೆ. ಒಂದನೇ ಸ್ತ್ರೀ ಈಗಾಗಲೇ ನಾವು ಧ್ಯಾನ ಮಾಡಿದ್ದೇವೆ. ಪ್ರಕಟಣೆ ಪುಸ್ತಕ 12, 1 ಮತ್ತು 2ನೇ ವಾಕ್ಯದಲ್ಲಿ ಆ ಒಂದು ಸ್ತ್ರೀಯಲ್ಲಿ ವಿಶೇಷತೆಗಳನ್ನು ಕೂಡ 12 ವಿಧವಾದ ವಿಶೇಷತೆಗಳನ್ನು ಕೂಡ ನಾವು ಕಲಿತುಕೊಂಡಿದ್ದೇವೆ. ಈ ಸ್ತ್ರೀ ಸೂರ್ಯನನ್ನು ಧರಿಸಿರುವಂಥದ್ದನ್ನು, ಈ ಸ್ತ್ರೀಯ ಕಾಲ ಕೆಳಗೆ ಚಂದ್ರನು ಇರುವಂಥದ್ದನ್ನು, ಮಾತ್ರವಲ್ಲದೆ ಇವಳ 12 ನಕ್ಷತ್ರಗಳ ಮುಕುಟವನ್ನು ಧರಿಸಿರುವಂಥದ್ದನ್ನು ನಾವಲ್ಲಿ ಕಂಡಿದ್ದೇವೆ ಪ್ರಿಯರೇ. ಅಂದರೆ ಇದು ಬೇರೆ ಯಾರೂ ಅಲ್ಲ, ಇಸ್ರೇಲ್ ಜನಾಂಗ ಎಂಬಂಥ ಸ್ತ್ರೀ ಎಂಬುದಾಗಿ ಕೂಡ ನಾವು ಈ ಒಂದು ಸ್ತ್ರೀಯ ಕುರಿತಾಗಿ ಈಗಾಗಲೇ ನಾವು ಕಲಿತುಕೊಂಡಿದ್ದೇವೆ. ಕಾರಣ ಹಳೆ ಒಡಂಬಡಿಕೆಯ ಯಹೂದ ಜನಾಂಗ ಅಥವಾ ಇಸ್ರೇಲ್ ಜನಾಂಗವನ್ನು ಅಥವಾ ಇಸ್ರೇಲ್ ರಾಷ್ಟ್ರವನ್ನು ಯೆಹೋವನ ಪತ್ನಿ ಎಂಬುದಾಗಿ ಕರೆಯಲಾಗಿದೆ ಪ್ರಿಯರೇ. ನಾವು ಅದರ ಬಗ್ಗೆ ಹೋಶೇಯ 2:19-20, ಯೆರೆಮೀಯ 3:14 ಕೂಡ ನಾವು ಕಾಣ್ತೇವೆ ಪ್ರಿಯರೇ. ಅನೇಕ ಏಷ್ಯ 54:5-6 ವಾಕ್ಯದಲ್ಲಿ ಕೂಡ ಕಾಣ್ತೇವೆ. ಅಂದರೆ ಯಹೂದ ಜನಾಂಗವನ್ನು ಯೆಹೋವನ ಪತ್ನಿ ಎಂಬುದಾಗಿ ಕರೆಯಲಾಗಿರುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಅಂದರೆ ಇದು ಬೇರೆ ಯಾರೂ ಅಲ್ಲ. ಯಾಕಂದರೆ ಆದಿಕಾಂಡ 37ನೇ ಅಧ್ಯಾಯ 5ರಿಂದ 11 ವಾಕ್ಯದ ಆಧಾರದಲ್ಲಿ ಕಲಿತಿದ್ದೇವೆ. ಈ ಯೋಸೇಫನಿಗೆ ಬಿದ್ದಂಥ ಕನಸು ಅಂದರೆ ಸೂರ್ಯ, ಚಂದ್ರ, ನಕ್ಷತ್ರಗಳು, 12 ನಕ್ಷತ್ರಗಳು ಇವನಿಗೆ ಅಡ್ಡ ಬಿಡುವಂಥ ಒಂದು ಕನಸನ್ನು ಆತನು ಕಂಡು ತನ್ನ ಅಣ್ಣಂದಿರಿಗೂ ಮಾತ್ರವಲ್ಲ ತನ್ನ ತಂದೆಯಾದ ಯಾಕೋಬನಿಗೆ ವಿವರಿಸಿರುವಂಥದ್ದನ್ನು ಕಾಣ್ತೇವೆ. ಸೂರ್ಯ ಅಂದರೆ ಯಾಕೋಬ, ಚಂದ್ರ ಅಂದರೆ ರಾಹೇಲಳು, 12 ನಕ್ಷತ್ರಗಳಂದರೆ 12 ಕುಲ ನಾಯಕರು ಎಂಬುದಾಗಿ, ಇಸ್ರೇಲಿನ 12 ಕುಲ ನಾಯಕರು ಅಂದರೆ ಈ ಸ್ತ್ರೀ ಎಂಬುದಾಗಿ ಹೇಳುವಂಥವಳು ಯಾರಾಗಿದ್ದಾಳೆ? ಇಸ್ರೇಲ್ ಜನಾಂಗ ಎಂಬುದಾಗಿ ನಾವಲ್ಲಿ ತಿಳ್ಕೊಳ್ಬೇಕು. ಇನ್ನೊಂದು ವಿಷಯವಾಗಿ ಹೇಳಬೇಕಾದ್ರೆ ಇದು ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ, ಅದರ ಘಟನೆಗಳು ಸಂಭವಿಸುವಂಥ ಸಮಯ ಅದು ಸಂಕಟ ಕಾಲದ ಮಧ್ಯಭಾಗವಾಗಿದೆ. 7 ವರ್ಷಗಳ ಉಪದ್ರವ ಕಾಲದ ಮಧ್ಯಭಾಗ ಆಗಿರುತ್ತದೆ ಪ್ರಿಯರೇ. ಅದಕ್ಕಾಗಿ ಈ ಸ್ತ್ರೀ ಅಂದರೆ ಆವಾಗ ಯೇಸು ಸ್ವಾಮಿ ಹೊಸ ಒಡಂಬಡಿಕೆ ಸಭೆ ಈ ಭೂಮಿಯಲ್ಲಿ ಇರುವುದಿಲ್ಲ. ಆಗ ಇರುವಂಥದ್ದು ಯಾರು ಭೂಮಿಯಲ್ಲಿ? 3 ಗುಂಪುಗಳಂತ ನಿಮಗೆ ಹೇಳಿದ್ದೇನೆ. ಒಂದು ಯಹೂದ ಜನಾಂಗ ಅಥವಾ ಇಸ್ರೇಲ್ ರಾಷ್ಟ್ರ, ಎರಡನೇದಾಗಿ ಜನಾಂಗಗಳಿರ್ತವೆ, ಮೂರನೇದಾಗಿ ಅವಾಗ ಇರುವಂಥದ್ದು ಈಗ ರಕ್ಷಣೆ ಹೊಂದಿ ತಂದೆ ಮಗ ಪವಿತ್ರ ಹೆಸರಲ್ಲಿ ನೀರಿಲ್ಲಿ ದೀಕ್ಷೆ ತೆಗೆದುಕೊಂಡು ಕೂಡ ಪವಿತ್ರವಾಗಿ ಪರಿಶುದ್ಧವಾಗಿ ಜೀವನ ಮಾಡದೆ ಪಾಪದಲ್ಲಿ ಮುಳುಗಿ ಪಾಪದಲ್ಲಿ ಜೀವಿಸಿ ಹಿಂಜಾರಿ ಹೋದಂಥ ಅನೇಕ ಕ್ರೈಸ್ತ ವಿಶ್ವಾಸಿಗಳು ಕೈ ಬಿಡಲ್ಪಟ್ಟವರು ಕೂಡ ಆ ಒಂದು ಸಮಯದಲ್ಲಿ ಇರ್ತಾರೆ ಎಂಬುದಾಗಿ ಕಳೆದ ಅಧ್ಯಾಯದಲ್ಲಿ ನನ್ನಮಟ್ಟಿಗೆ ನಾನು ಮಾತನಾಡಿದ್ದೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ನೋಡ್ತೇವೆ ಈ ಸ್ತ್ರೀಯ ಬಗ್ಗೆ. ಒಂದನೇ ಸ್ತ್ರೀ ಇದಾಗಿದ್ದಾಳೆ, ಪ್ರಕಟಣೆ 12:1-2 ವಾಕ್ಯದ ಸ್ತ್ರೀ. ಎರಡನೇ ಸ್ತ್ರೀ ಪ್ರಕಟಣೆ ಪುಸ್ತಕದಲ್ಲಿ ನಾನು ಕಾಣುವಂಥದ್ದು ಪ್ರಕಟಣೆ 2:20ನೇ ವಾಕ್ಯ. ಅದನ್ನು ಓದುವ, ಅದು ತುವತೈರ ಸಭೆಯಲ್ಲಿದ್ದಂಥ ಸ್ತ್ರೀಯ ಬಗ್ಗೆ ಮಾತಾಡ್ತದೆ. ಅಲ್ಲಿ ಕನ್ನಡದ ಭಾಷಾಂತರ ಹೆಂಗಸ ಎಂಬುದಾಗಿ ಕೊಟ್ಟರು ಕೂಡ ಆಂಗ್ಲ ಭಾಷಾಂತರದಲ್ಲಿ ವುಮನ್ ಎಂಬಂಥ ಪದವನ್ನು ಬಳಸಲಾಗಿದೆ. ಅದು ಯಾರು? ಜೆಜಬೆಲ್ ಎಂಬುದಾಗಿರುವಂಥ ಒಂದು ಸ್ತ್ರೀ ಎಂಬುದಾಗಿ ಅಲ್ಲಿ ಕಾಣ್ತೇವೆ. ಅದು ವ್ಯಭಿಚಾರದಲ್ಲಿ ಜೀವಿಸುವಂಥ ಒಂದು ಸ್ತ್ರೀ ಅಥವಾ ಆತ್ಮಿಕ ವ್ಯಭಿಚಾರ, ಆ ದುರ್ಬೋಧನೆಯಿಂದ ತುಂಬಿಸುವಂಥ ಒಂದು ಸ್ತ್ರೀ ಎಂಬುದಾಗಿ ಅವಳ ಕುರಿತಾಗಿ ಅಲ್ಲಿ ಕಾಣ್ತೇವೆ. ಓದಿಕೊಳ್ಳೋಣ. ಆದರೆ ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ನಿನ್ನ ಮೇಲೆ ಒಂದು ತಪ್ಪು ಹೊರಿಸಬೇಕಾಗುತ್ತದೆ. ಅದೇನೆಂದರೆ ಯೆಜೆಬೇಲ್ ಎಂಬ ಆ ಹೆಂಗಸು ತನ್ನನ್ನು ಪ್ರವಾದಿನಿ ಎಂದು ಹೇಳಿಕೊಂಡು ಜಾರತ್ವ ಮಾಡಬಹುದೆಂದು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ನನ್ನ ದಾಸರಿಗೆ ಬೋಧಿಸುತ್ತಾ ಅವರನ್ನು ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿರುವಲ್ಲಿ ನೀನು ಅವಳನ್ನು ತಡೆಯದೆ ಬಿಟ್ಟಿರುವುದು. ಅಂದ್ರೆ ಆ ತುವತೈರ ಸಭಾ ಕಾಲದಲ್ಲಿ ನಾವು ನೋಡುವಂಥದ್ದು ಮುಖ್ಯವಾದ ವಿಷಯ ಇವತ್ತಿಗೂ ಕೂಡ ನಾವು ನೋಡ್ತೇವೆ. ಇವಳು ಸ್ವಘೋಷಿತವಾದ ಪ್ರವಾದಿನಿ, ಇವತ್ತು ಕೂಡ ಸ್ವಘೋಷಿತವಾದಂಥ ಅನೇಕ ಪ್ರವಾದಿಗಳನ್ನು ನಾವು ಕಾಣ್ತಾ ಇದ್ದೇವೆ. ಅನೇಕ ಸೇವಕರನ್ನು ಈ ಲೋಕದಲ್ಲಿ ಕಾಣ್ತೇವೆ. ಅವರೇ ಸ್ವಘೋಷಿತ. ನಾನು ಪಾಸ್ಟರ್ ಎಂಬುದ ಕರೆದು ಅವರಂದ್ರೆ ದೇವರ ಕರೆ ಇದೆಯೋ ಗೊತ್ತಿಲ್ಲ, ದೇವರ ಅಭಿಷೇಕ ಇದೆಯೋ ಗೊತ್ತಿಲ್ಲ, ಆ ಸೇವೆ ಇದೆಯೋ ಗೊತ್ತಿಲ್ಲ. ಆದರೆ ಇವತ್ತು ಏನು ಮಾಡ್ತಾರೆ? ವಾಕ್ಯದ ಸರಿಯಾದಂಥ ಜ್ಞಾನ ಇಲ್ಲದೆ ಅವರು ಯಾವುದೋ ಒಂದು ಸಭೆಗೆ ರಕ್ಷಣೆ ಹೊಂದಿ ಅವರು ಬೆಳೆದಂಥ ಅನುಭವ ಇಲ್ಲ, ಒಂದು ಸೇವಕರ ಕೆಳಗೆ ಬೆಳೆದಂಥ ಒಂದು ಅನುಭವ ಇಲ್ಲ. ಕೊನೆಗೇನು ಮಾಡ್ತಾರೆ? ಬಾಯಿಗೆ ಬಂದ ರೀತಿಯ ಒಂದು ಉಪದೇಶಗಳನ್ನು ಜನರಿಗೆ ಕೊಟ್ಟು ಪಾಪದಲ್ಲಿ ಜೀವಿಸುವ ಹಾಗೆ ಮಾಡುವಂಥದ್ದೊಂದು ದಾರಿ ತಪ್ಪು ಸತ್ಯ ಮಾರ್ಗದಿಂದ
ದಾರಿ ತಪ್ಪಿಸುವಂಥದ್ದನ್ನು ಉಪದೇಶಗಳ ಮೂಲಕ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಯಾಕೊಬ್ಬ 3:1 ಪ್ರಕಾರ ಎಲ್ಲರೂ ಕೂಡ ಬೋಧಕರು ಆಗಬಾರದು, ಯಾಕಂದರೆ ಎಲ್ಲ ಕಠಿಣವಾದ ಶಿಕ್ಷೆ ಇದೆ ಎಂಬುದಾಗಿ ಕೂಡ ಅಲ್ಲಿ ಹೇಳಲ್ಪಟ್ಟು ನೋಡ್ತೇವೆ. ಈ ಎಲಿಜಬೆತ್ ಸ್ತ್ರೀಯ ಕುರಿತಾಗಿ ಕಳೆದ ಅಧ್ಯಯನಗಳಲ್ಲಿ ನಾವು ಈಗಾಗಲೇ ಧ್ಯಾನಿಸಿದ್ದೇವೆ. ಇದು ಪ್ರಕಟಣೆ ಪುಸ್ತಕದಲ್ಲಿ ಹೇಳಲ್ಪಟ್ಟಿರುವ 2ನೇ ಸ್ತ್ರೀ ಆಗಿದೆ. 3ನೇ ಸ್ತ್ರೀ ಇಲ್ಲಿ ಇದು ಪ್ರವಾದಿನಿಯಾದ ಹೆಂಗಸು ಎಂಬುದಾಗಿ ಬರೆಯಲ್ಪಟ್ಟರು, ಇಸಬೆಲ್ ಎಂಬ ಹೆಂಗಸು ಅಂತ ಬರೆಯಲ್ಪಟ್ಟರು ಕೂಡ. ಮತ್ತು ಪ್ರಕಟಣೆ 12:1-2ರಲ್ಲಿ ಅಲ್ಲಿ ನಾವು ನೋಡ್ತೇವೆ ಈ ಸ್ತ್ರೀ ಇಸ್ರೇಲ್ ರಾಷ್ಟ್ರ ಎಂಬುದಾಗಿ ಅಲ್ಲಿ ಕೈವಲ ಸ್ತ್ರೀ ಎಂಬುದಾಗಿ ಹೇಳಲ್ಪಟ್ಟಿದೆ. ಇದು ಬೇರೆ ಯಾರು ಅಲ್ಲ, ಇಸ್ರೇಲ್ ರಾಷ್ಟ್ರವಾಗಿದೆ. ಅದೇ 3ನೇ ಸ್ತ್ರೀಯನ್ನು ನಾವು ನೋಡ್ತೇವೆ ಪ್ರಕಟಣೆ 17:1ನೇ ವಾಕ್ಯದಿಂದ ನೋಡುವಾಗ ಅಲ್ಲಿ ಅವಳಿಗೆ ಕೊಟ್ಟ ಟೈಟಲ್ ಏನು ಗೊತ್ತುಂಟ? ದೇವರು ಏನು ಕೊಡ್ತಾ ಇದೆ, ದೇವ್ರ ವಾಕ್ಯ ಏನು ಕೊಡ್ತಾ ಇದೆ? ದೇವರು ಅವಳನ್ನು ಏನೆಂಬುದಾಗಿ ಕರೀತಾನೆ? ಮಹಾಜಾರ ಸ್ತ್ರೀ ಎಂಬುದಾಗಿ. ದೇವರವಳನ್ನು ಏನೆಂಬುದಾಗಿ ಕರೀತಾನೆ? ಅವಳನ್ನು ಮಹಾಜಾರ ಸ್ತ್ರೀ. ಅದನ್ನು ಓದಿಕೊಳ್ಳೋಣ. ಪ್ರಕಟಣೆ 17:1 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ, ಬಾ, ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರ ಸ್ತ್ರೀ. ಈಗ ಬಹಳ ನೀರುಗಳು ಎಂದ್ರೆ ಏನು ನಿಮಗೆ ಅರ್ಥ ಆಗಿರಬೇಕು. ಪ್ರಕಟಣೆ 17:15 ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಪ್ರಜೆ ಸಕಲ ಜನಸಮೂಹ, ಪ್ರಜೆಗಳು, ಕುಲ, ಭಾಷೆ ಎಲ್ಲರೂ ಅವ್ರನ್ನು ಸೂಚಿಸುವಂಥದ್ದಾಗಿದೆ. ಇದು ನೀರು ಎಂಬುವಂಥದ್ದು. ಇವತ್ತು ಇಡೀ ಲೋಕದಲ್ಲಿ ಹರಡಿರುವಂಥ ಜಾರ ಸ್ತ್ರೀಯ ಸಾಮ್ರಾಜ್ಯದ ಕುರಿತಾಗಿ ಇವತ್ತು ನೋಡ್ತದೆ. ಅಂದರೆ ಬಹಳ ನೀರುಗಳ ಮೇಲೆ ವಾಸ ಮಾಡ್ತಾ ಇದೆ ಈ ಒಂದು ಜಾರ ಸ್ತ್ರೀಯ, ಮಹಾಜಾರ ಸ್ತ್ರೀಯ ಸಾಮ್ರಾಜ್ಯವು ಇಡೀ ಭೂಲೋಕದಲ್ಲಿ ಇವತ್ತು ಹರಡಿರುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಮಹಾಜಾರ ಸ್ತ್ರೀ ಮಹಾಜಾರ ಸ್ತ್ರೀಗೆ ಬರುವ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಯಾಕೆಂದರೆ ಪ್ರಿಯರೇ, ಈ ಮಹಾಜಾರ ಸ್ತ್ರೀಗೆ ಬರುವಂಥ ದಂಡ ನಿನಗೆ ತೋರಿಸುತ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಅನೇಕ ಸಂಗತಿ ದೇವರು ಈ ಒಂದು ಅಪೊಸ್ತಲ ಯೋಹನನಿಗೆ ತೋರಿಸಿದ. 16ನೇ ಅಧ್ಯಾಯದವರೆಗೆ 21 ಉಪದ್ರವಗಳನ್ನು ದೇವರು ತೋರಿಸಿಬಿಟ್ಟ. ಈ 20 ಅಂದರೆ 7 ಮುದ್ರೆಗಳು, 7 ತುತ್ತೂರಿಗಳು, 7 ಪಾತ್ರೆಗಳ ಉಪದ್ರವ ಮುಗಿದ ನಂತರವಾಗಿ ಈಗ ಆ ಮಹಾಜಾರ ಸ್ತ್ರೀಗೆ ಬರುವಂಥ ದಂಡನೆಯನ್ನು ಕೂಡ ದೇವರು ತೋರಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಇವನು ದೇವರ ನ್ಯಾಯಾಧಿಪತಿಯಾಗಿದ್ದಾನೆ, ನ್ಯಾಯವಂತನು, ನೀತಿವಂತನು. ಆತನಿಗೆ ವಿರುದ್ಧವಾಗಿ ಹೋಗುವವರಿಗೆ ತಿದ್ದಲಿಕ್ಕೆ ಆತನು ನೋಡುತ್ತಾನೆ. ಯಾರು ತಿದ್ದಿಕೊಳ್ಳದಿದ್ದರೆ ಕೊನೆಗೆ ಆತನ ಒಂದು ಪರಿಶುದ್ಧತ್ವ ಅಥವಾ ನೀತಿ ಏನು ಮಾಡ್ತಾರೆ ಅಂದರೆ ದಂಡನೆ ಕೊಡೋದಕ್ಕಾಗಿ ಅದು ಏನು ಮಾಡ್ತದೆ, ಮುಂದಕ್ಕೆ ಬರುತ್ತದೆ ಪ್ರಿಯರೇ. ಆದ ಕಾರಣ ಇಲ್ಲಿ ದೇವರು ಈ ಒಂದು ಮಾನಸಾಂತರ ಪಡೆದಂಥ ಒಂದು ಅಶುದ್ಧಳಾದಂಥ ಈ ಜಾರ ಸ್ತ್ರೀಯನ್ನು ದಂಡಿಸುವುದರ ಕುರಿತಾಗಿ ನಾನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಅಪೊಸ್ತಲನಾದ ಯೋಹನನ್ನು ಅಲ್ಲಿ ತಿಳಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ಮಹಾಜಾರ ಸ್ತ್ರೀ ಯಾರು ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ ನಾವು ಆಧಾರ ತಿಳ್ಕೊಳ್ತಾ, ಬೇರೆ ಯಾರೂ ಅಲ್ಲ ಪ್ರಿಯರೇ, ಇದು ರೋಮ ಮತವಾಗಿದೆ, ಇದು ರೋಮ ಸಾಮ್ರಾಜ್ಯವಾಗಿದೆ. ಪ್ರೈಸ್ ಗಾಡ್. ದೇವರು ಮಾತಾಡುವಂಥದ್ದು ಇಲ್ಲಿ ಪ್ರಕಟಣೆ 12ನೇ ಅಧ್ಯಾಯದ 3ನೇ ವಾಕ್ಯದ ಆ ಒಂದು ಘಟ ಸರ್ಪಕ್ಕಿರುವಂಥ ಆ 7 ತಲೆಗಳು, 10 ಕೊಂಬುಗಳು, 10 ಮುಕ್ಕುಟಗಳು ಏನೆಂಬುದಾಗಿ ಈಗ ನಾನು ಅದನ್ನು ಈಗ ಒಂದರ ನಂತರ ಒಂದು ವಿವರಿಸ್ಲಿಕ್ಕೆ ಹೋಗುತ್ತೇನೆ. ಅದು ಬೇರೆ ಯಾವುದಲ್ಲ, ಅದು ರೋಮಯ ಸಾಮ್ರಾಜ್ಯದ ಕುರಿತಾಗಿ ಅದು ವಿವರಿಸುವಂಥದ್ದು ಆಗಿದೆ. ಈ ಜಾರ ಸ್ತ್ರೀ ರೋಮ ಮತ, ರೋಮ ಸಾಮ್ರಾಜ್ಯ ಎಂಬುವಂತಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಅಂದರೆ ಈ ಒಂದು ಗೋಪುರದ ಕಟ್ಟಿದ ಸಮಯದಿಂದ ಜೆನಿಸಿಸ್ ಚಾಪ್ಟರ್ 11ನಲ್ಲಿ ನೋಡ್ತೇವೆ, ಈ ಬಾಬೆಲ್ ಗೋಪುರವನ್ನು ಕಟ್ಟಿ ಆಗಿನ ನಿಮ್ರೋಧ ಮತ್ತು ಆತನ ಜನರು ಏನು ಮಾಡಿದರು, ಈ ಒಂದು ದೇವರಿಗೆ ವಿರುದ್ಧವಾಗಿ ಅವರು ಬಂಡಾಯ ಹೇಳ್ತಾರೆ. ದೇವರ ಒಂದು ಉದ್ದೇಶಕ್ಕೆ ವಿರುದ್ಧವಾಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಆ ಗೋಪುರ ಅವರು ಕಟ್ಟಿದರು. ಅಂದರೆ ದೇವರು ಆದಿಕಾಂಡ 1ನೇ ಅಧ್ಯಾಯ 26ರಿಂದ 28ನೇ ವಾಕ್ಯದಲ್ಲಿ ದೇವರ ಒಂದು ಚಿತ್ತ, ತಾನು ಉಂಟು ಮಾಡಿದಂಥ ಮನುಷ್ಯನು ಇಡೀ ಲೋಕದಲ್ಲಿ ಆತನು ಸಂತಾನ ಅಭಿವೃದ್ಧಿಯಾಗಿ ವಿಸ್ತರಿಸಲ್ಪಡಬೇಕು, ಭೂಲೋಕವನ್ನು ಸ್ವಾಧೀನ ಮಾಡಿಕೊಳ್ಬೇಕು, ಭೂಮಿಯಲ್ಲಿ ಹರಡಿಕೊಳ್ಳಬೇಕು, ಎಲ್ಲದರ ಮೇಲೆ ದೊರೆತನ ಮಾಡಬೇಕಾಗಿತ್ತು. ಆದರೆ ಅವರು ಏನು ಮಾತಾಡಿಕೊಂಡ್ರು, ತಮ್ಮ ಹೆಸರು ಪ್ರಸಿದ್ಧಿ ಆಗಬೇಕು, ತನ್ನ ಒಂದೇ ಎಲ್ಲಿ ಚದುರಿ ಹೋಗಬಾರದು, ಒಂದೇ ಭಾಷೆ ಇರಬೇಕು, ಒಂದೇ ಜನಾಂಗವಾಗಿ ನಾವು ಅಲ್ಲೇ ಒಂದೇ ಕಡೆ ಇರಬೇಕೆಂಬುದಾಗಿ ದೇವರ ಚಿತ್ತಕ್ಕೂ ದೇವರ ಉದ್ದೇಶಕ್ಕೂ ವಿರುದ್ಧವಾಗಿ ಒಂದು ಗೋಪುರವನ್ನು ಅವರು ಕಟ್ಟಿಕೊಂಡು ದೇವರಿಗೆ ವಿರುದ್ಧವಾಗಿ ದಂಗೆ ಹೇಳುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅಲ್ಲಿಂದ ಆರಂಭವಾದ ಒಂದು ನಿಗೂಢವಾದ ದೇವರ ಚಿತ್ತಕ್ಕೆ ವಿರುದ್ಧವಾದಂಥ ಒಂದು ನಿಗೂಢವಾದ ಒಂದು ಮತ, ಅದು ರೋಮ್ ಸಾಮ್ರಾಜ್ಯದ ಮೂಲಕವಾಗಿ ಅದು ಮುಂದುವರಿಯಲ್ಪಟ್ಟು ಇವತ್ತಿಗೂ ಲೋಕದಲ್ಲಿ ಅದು ಹರಡಿಕೊಂಡಿರುವುದರ ಕುರಿತಾಗಿ ಸತ್ಯವೇದದಲ್ಲಿ ಇವತ್ತು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತಾ ಇದೆ ಪ್ರಿಯರೇ. ಹಾಗಾದರೆ ಮಹಾಜಾರ ಸ್ತ್ರೀ ಎಂಬುದಾಗಿ ದೇವರು ಯಾಕೆ ಹೇಳ್ತಾರೆ? ಯಾಕೆಂದರೆ ಸತ್ಯವೇದದಲ್ಲಿ ನಾವು ಓದುವುದಾದರೆ ಯಹೂದ ಜನಾಂಗವನ್ನು ದೇವರು ಪತ್ನಿ ಎಂಬುದಾಗಿ, ಯೋಹನ ಪತ್ನಿ ಎಂಬುದಾಗಿ ಕರೆದರೆ, ಹೊಸ ಒಡಂಬಡಿಕೆ ಸಭೆಯನ್ನು ದೇವರು ಯೇಸು ಕ್ರಿಸ್ತನ ಕನ್ನಿಕೆ ಅಥವಾ ಮೊದಲಗಿತ್ತಿ ಎಂಬುದಾಗಿ ಆತನು ಕರೀತಾನೆ. ಹಾಗಾದರೆ ಇಲ್ಲಿ
ಯೆಹೋವನ ಪತ್ನಿ ಆದಂಥ ಯಹೂದ ಜನಾಂಗ ಏನು ಮಾಡಿತು, ದೇವರು ಮೋಶೆ ಮೂಲಕ ಆರಂಭದಲ್ಲಿ ಅವರಿಗೆ ಎಚ್ಚರಿಕೆ ಕೊಟ್ಟ, ವಿಗ್ರಹಾರಾಧನೆ ಮಾಡಬಾರದು, ಅನ್ಯ ದೇವತೆಗಳಿಗೆ ಹೋಗಬಾರದು, ಅಥವಾ ಆ ಮಕ್ಕಳನ್ನು ಆಹುತಿ ಕೊಡುವಂಥದ್ದು, ಕಣಿಗಳನ್ನು ಇಡುವಂಥದ್ದು, ಮಂತ್ರಗಳನ್ನು ಮಾಟಗಳನ್ನು ಮಾಡುವಂಥದ್ದು, ವಿಗ್ರಹಾರಾಧನೆ ಮಾಡುವಂಥದ್ದು, ಇವೆಲ್ಲ ಸೂರ್ಯ ಚಂದ್ರ ನಕ್ಷತ್ರಗಳಿಗೆ, ಆ ದೇವರ ಸೃಷ್ಟಿಗೆ ಆರಾಧಿಸಬಾರದು, ಪೂಜೆ ಮಾಡಬಾರದು, ಮನುಷ್ಯನನ್ನು ಪೂಜಿಸಬಾರದು, ಸೃಷ್ಟಿಕರ್ತನಿಗೆ ಮಾತ್ರ ನೀವು ಪೂಜಿಸಬೇಕು, ಆರಾಧಿಸಬೇಕು, ಆತನು ಆತ್ಮಸ್ವರೂಪ. ಇವೆಲ್ಲ ಬೋಧನೆ ಉಪದೇಶಗಳನ್ನು ಮೋಶೆ ಮೂಲಕ, ಮುಂದಿನ ಸಮಯಗಳಲ್ಲಿ ಬಂದಂಥ ನ್ಯಾಯಸ್ಥಾಪಕರ ಮೂಲಕ, ಪ್ರವಾದಿಗಳ ಮೂಲಕ ದೇವರು ಸ್ಪಷ್ಟವಾಗಿ ಅವರಿಗೆ ಎಚ್ಚರಿಕೆ ಕೊಟ್ಟು ಕೊಟ್ಟಿದ್ದ. ಆದರೆ ಇವರು ಏನು ಮಾಡ್ತಾರೆ, ಅನ್ಯ ಜನಾಂಗಗಳ ಜೊತೆಯಲ್ಲಿ ಸೇರಿಕೊಂಡು ಅವರು ತಪ್ಪಾದ ಸಂಗತಿಯನ್ನು ಕಲಿತುಕೊಂಡು ದೇವರಿಗೆ ವಿರುದ್ಧವಾಗಿ ದಂಗೆ ಎದ್ದು ಬಂಡಾಯವೆದ್ದು ತಪ್ಪಾದ ಸಂಗತಿಗಳು ಮಾಡಿದ್ರು. ವಿಗ್ರಹಾರಾಧನೆ ಮಾಡುವಂಥದ್ದು, ವ್ಯಭಿಚಾರ ಮಾಡುವಂಥದ್ದು, ಬೇರೆ ಬೇರೆ ಸಂಗತಿಗಳಿಗೆ ತಮ್ಮನ್ನು ಒಪ್ಪಿಸಿಕೊಡುವಂಥದ್ದು ನೋಡ್ತೇವೆ ಪ್ರಿಯರೇ. ವ್ಯಭಿಚಾರ ಎಂಬುದಾಗಿ ಹೇಳಬೇಕಾದ್ರೆ, ಒಂದು ತನ್ನ ಪತಿಗೆ ಪತ್ನಿಯಾದವಳು ಪವಿತ್ರವಾಗಿ ಜೀವಿಸದೆ ಪರಪುರುಷನೊಂದಿಗೆ ಸಂಬಂಧ ಬೆಳೆಸುವುದಕ್ಕೆ ಅದಕ್ಕೆ ವ್ಯಭಿಚಾರ ಎಂಬುದಾಗಿ ಹೇಳುತ್ತಾರೆ ಪ್ರಿಯರೇ. ಅದೇ ರೀತಿಯಲ್ಲಿ ಇಲ್ಲಿ ದೇವರು ಎರಡು ವಿಧವಾದ ವ್ಯಭಿಚಾರಗಳ ಬಗ್ಗೆ ಮಾತಾಡ್ತಾನೆ. ಜಾರಸ್ತ್ರೀ ಎಂಬುದಾಗಿ ಹೇಳಬೇಕಾದ್ರೆ, ಒಂದು ಶಾರೀರಿಕವಾದಂಥ ವ್ಯಭಿಚಾರ, ಎರಡನೇದು ಆತ್ಮಿಕವಾದಂಥ ವ್ಯಭಿಚಾರ ಪ್ರಿಯರೇ. ಅದರ ಬಗ್ಗೆ ನಾನು ವಿವರಿಸಲಿಕ್ಕೆ ಇಷ್ಟಪಡ್ತೇನೆ ಪ್ರಿಯರೇ. ಈ ಯಹೂದ ಜನಾಂಗ, ನಾವು ಎಜೆಕಿಯೇಲ್ ಪುಸ್ತಕ 16ನೇ ಅಧ್ಯಾಯ 1ನೇ ವಾಕ್ಯದಿಂದ ನಾವು 34ನೇ ವಾಕ್ಯದವರೆಗೆ ಓದುತ್ತಾ ಹೋದ್ರೆ ಪ್ರಿಯರೇ, ನಾವು ಅಲ್ಲಿ ಅನೇಕ ವಿಷಯಗಳನ್ನು ಕಲಿತುಕೊಳ್ತೇವೆ. ಇವರೆಲ್ಲರೂ ಏನು ಮಾಡಿದ್ರಂದ್ರೆ, ನೀವು ಬೇಕಾದರೆ ಈಗ ಓದಲಿಕ್ಕೆ ಹೋದರೆ ನಮಗೆ ಸಮಯದ ಅಭಾವ ನಮಗೆ ಇದೆ ಪ್ರಿಯರೇ. ಅವರೆಲ್ಲರೂ ಏನು ಮಾಡಿದ್ರಂದ್ರೆ, ಇಸ್ರೇಲ್ ಜನಾಂಗರು ಅವರು ಈ ಒಂದು ಬೀದಿಗಳಲ್ಲಿ ಮಂಟಪಗಳನ್ನು ಮಾಡಿ ವಿಗ್ರಹಗಳನ್ನು ಇಟ್ಟು ಅವುಗಳಿಗೆ ಪೂಜೆ ಮಾಡಿ ದೇವರೆಂದು ಪೂಜೆ ಮಾಡಿದರು. ಜನಾಂಗಗಳ ಎಲ್ಲ ಆಚಾರಗಳನ್ನು ಅವರು ಕಲಿತುಕೊಳ್ಳುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಮಾತ್ರವಲ್ಲದೆ ಅವರು ಈ ಒಂದು ವಿಗ್ರಹಗಳನ್ನು ಮಾಡಿ ಸೂಳೆತನ ಮಾಡಿದ್ರು ಅಂತ ದೇವರಲ್ಲಿ ಹೇಳ್ತಾ ಇದ್ದಾನೆ. ಅವರು ಸೂಳೆತನ ಮಾಡಿದ್ರು, ಅವರು ವ್ಯಭಿಚಾರ ಮಾಡಿದ್ರು. ಯಾವ ವ್ಯಭಿಚಾರ, ಯಾವ ಸೂಳೆತನದ ಬಗ್ಗೆ ದೇವರು ಮಾತಾಡ್ತಾನೆ ಅಂದರೆ, ಆತ್ಮಿಕ ವ್ಯಭಿಚಾರ, ಆತ್ಮಿಕ ಸೂಳೆತನದ ಬಗ್ಗೆ ಇವರು ದೇವರು ಸ್ಪಷ್ಟವಾಗಿ ಮಾತಾಡ್ತಾನೆ. ಯಾಕಂದರೆ 1 ಕೊರಿಂಥ 6:17 ಹೇಳ್ತದೆ, ಒಬ್ಬನು ಕರ್ತನ ಸಂಸರ್ಗದಲ್ಲಿರುವವನು ಆತನಲ್ಲಿ ಒಂದೇ ಆತ್ಮವಾಗಿದ್ದಾನೆ. ಕರ್ತನ ಸಂಸರ್ಗದಲ್ಲಿರುವವನು ಕರ್ತನೊಂದಿಗೆ ಒಂದೇ ಆತ್ಮವಾಗ್ತಾನೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂದರೆ ಇದು ಯೆಹೋವನ ಪತ್ನಿಯನ್ನು ಯಹೂದ ಜನಾಂಗಕ್ಕೆ ಏನೆಂಬುದಾಗಿ ಕರೀತಾನಂದ್ರೆ, ಇದು ಪತಿ ಪತ್ನಿಯ ಸಂಬಂಧ, ಶಾರೀರಿಕವಾದಂಥ ಒಂದು ಸಂಬಂಧ ಅಲ್ಲ ದೇವರ ಮತ್ತು ಯಹೂದ ಜನಾಂಗದ್ದು. ಇದು ಆತ್ಮಿಕವಾದಂಥ ಒಂದು ಸಂಬಂಧವನ್ನು, ಆಳವಾದ ಒಂದು ಸಂಬಂಧವನ್ನು ಇಲ್ಲಿ ಸೂಚಿಸುವಂಥದ್ದಾಗಿದೆ. ದೇವರೊಟ್ಟಿಗೆ ಒಂದು ಅನ್ಯೋನ್ಯತೆಯನ್ನು ಬೆಳೆಸುವಂಥ ಒಂದು ಆತ್ಮೀಯವಾದಂಥ ಒಂದು ಐಕ್ಯತೆಯ ಒಂದು ಸಂಬಂಧವನ್ನು ಇಲ್ಲಿ ಸೂಚಿಸುವಂಥದ್ದು. ಈವನ್ ಹೊಸ ಒಡಂಬಡಿಕೆ ಯೇಸು ಕ್ರಿಸ್ತನ ಸಭೆ ಮತ್ತು ಕ್ರಿಸ್ತನಿಗಿರುವಂಥ ಸಂಬಂಧ, ಅಂದರೆ ಕನ್ಯಕೆ ಅಥವಾ ಮೊದಲಿಗೆತ್ತಿ, ಇದು ಕೂಡ ನಾವು ಮದುವೆ ಆಗಲಿಕ್ಕೆ ಹೋಗ್ತೇವೆ. ಸಭೆ ಮಧ್ಯಾಕಾಶದಲ್ಲಿ ಪರಲೋಕದಿಂದ ಈ ಭೂಮಿಯಿಂದ ಎತ್ತಲ್ಪಟ್ಟ ನಂತರ ಪರಲೋಕದಲ್ಲಿ ಯೇಸು ಸ್ವಾಮಿಯೊಟ್ಟಿಗೆ ಸಭೆಗೂ ಯೇಸು ಸ್ವಾಮಿಗೆ 7 ವರ್ಷಗಳ ಕಾಲ ಮದುವೆ ಇದೆ, ವಿವಾಹ ಇದೆ. ಅಲ್ಲಿ ನಾವು ಕಾಣ್ತೇವೆ ಪ್ರೇರೆ. ಅದು ಈ ವಿವಾಹ ಎಂಬುವಂಥದ್ದು ಶಾರೀರಿಕವಾದಂಥ ವಿವಾಹವಲ್ಲ, ಅಂದರೆ ಆತ್ಮಿಕವಾದ ಆಳವಾದ ಸಂಬಂಧವನ್ನು, ಕ್ರಿಸ್ತನೊಟ್ಟಿಗೆ ಯುಗಾಂತರಕ್ಕೂ ನಿತ್ಯಕ್ಕೂ ಜೀವಿಸುವಂಥ ಒಂದು ಸಂಬಂಧವನ್ನು ಇದು ಸೂಚಿಸುವಂಥದ್ದೆಂಬುದಾಗಿ ನಾವಲ್ಲಿ ತಿಳಿದುಕೊಳ್ಳತಕ್ಕದ್ದು. ಆದರೆ ಇಸ್ರೇಲ್ ಜನಾಂಗ ಏನು ಮಾಡುತ್ತಂದರೆ, ದೇವರೊಟ್ಟಿಗಿರುವಂಥ ಒಂದು ಐಕ್ಯತೆ ಸಂಬಂಧವನ್ನು ಕಡೆಗಣಿಸಿ ಅವ್ರೇನು ಮಾಡ್ತಾರೆ, ಈ ವಿಗ್ರಹಾರಾಧನೆ ಮಾಡುವಂಥದ್ದು. ಮೊದಲ ಆಜ್ಞೆ ಏನು ಹೇಳ್ತದೆ, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು. ವಿಮೋಚನ ಕಾಂಡ 20ನೇ ಅಧ್ಯಾಯ 1-3ನೇ ವಾಕ್ಯದಲ್ಲಿ ನಾವಲ್ಲಿ ಕಾಣ್ತೇವೆ. ಕೊಂಕಣಿಯಲ್ಲಿ ಏಕಾ ನಿಜ ದೇವಾಕ್ ಮಾಂದಿ ಅಂತ ನಾವು ಕೊಂಕಣಿಯಲ್ಲಿ ಹೇಳ್ತೇವೆ. ಅಂದರೆ ನಾನಲ್ಲದೆ, ಅಂದರೆ ಏಕೈಕ ದೇವರು, ಅಂದರೆ ತ್ರಿಯೇಕ ದೇವರು. ನಾವು ತ್ರಿಯೇಕ ದೇವರಿಗೆ 3 ವ್ಯಕ್ತಿತ್ವಗಳು, ಒಬ್ಬನೇ ದೇವರಲ್ಲಿ ಇರುವಂಥ 3 ವ್ಯಕ್ತಿತ್ವಗಳು, ಅದು ತಂದೆ, ಮಗ, ಪವಿತ್ರಾತ್ಮನು. ಅವರಿಗೆ ಏಕೈಕ ದೇವರೆಂಬುದಾಗಿ ಹೇಳ್ತೇವೆ. ಅಂದರೆ ಏಕ ದೇವರಲ್ಲಿ ಇರುವಂಥ 3 ವ್ಯಕ್ತಿತ್ವಗಳು ತಂದೆ, ಮಗ, ಪವಿತ್ರಾತ್ಮನು ಎಂಬುದಾಗಿ ನಾವು ಹೇಳ್ತೇವೆ. ಆ ಏಕ ದೇವರನ್ನು ಬಿಟ್ಟು ಬೇರೆ ಯಾವುದನ್ನು ಯಾರನ್ನು ಆರಾಧಿಸಬಾರದು, ನಾವು ಪೂಜಿಸಬಾರದು. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಕೂಡದು ಎಂಬುದಾಗಿ ಇಸ್ರೇಲ್ ಜನರು ದೇವರನ್ನು ರೇಗಿಸಿದರು. ಈ ರೀತಿಯ ಕಾರ್ಯಗಳನ್ನು ಮಾಡಿದ ಮಾತ್ರವಲ್ಲ, ಈ ರೋಮ ಸಾಮ್ರಾಜ್ಯ ಏನು ಮಾಡಿತ್ತಂದರೆ, ಈ ಒಂದು ಅನೇಕ ಒಂದು ಮೂರ್ತಿಗಳನ್ನು ಮಾಡಿ ಅದಕ್ಕೆ ಪೂಜಿಸುವಂಥದ್ದು, ಮುದ್ದಿಡುವಂಥದ್ದು, ಅಥವಾ ಈ ಅಪೊಸ್ತಲರು, ಸತ್ತು ಹೋದಂಥ ಅಪೊಸ್ತಲರು, ಈ ಒಂದು ಸಂತರೆಂಬಂಥ ಪಠ್ಯ ಹೆಸರು ಕೊಟ್ಟು ಅವರನ್ನು ಪೂಜಿಸುವಂಥದ್ದಾಗಿರ್ಬೋದು, ಅಥವಾ ಈ ರೀತಿ ಅನೇಕ ಕಾರ್ಯಗಳನ್ನು ಮಾಡಿಕೊಂಡು ಏನು ಮಾಡಿದ್ರು, ಅವರು ಮಧ್ಯಸ್ಥಿಕೆ ಪ್ರಾರ್ಥನೆ ಎಂಬುದಾಗಿ ಹೇಳಿಕೊಂಡು ಸತ್ತಂಥ
ಆತ್ಮಗಳನ್ನು ಸಂಪರ್ಕಿಸುವಂಥ ಒಂದು ಕಾರ್ಯಗಳು ಇವೆಲ್ಲವನ್ನು ಮಾಡಿ ದೇವರು ರೇಗಿಸಿದ್ರೆಂಬುದಾಗಿ ನಾವು ಚೆನ್ನಾಗಿ ನಾವು ತಿಳ್ಕೊಳ್ಳೋದಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಈ ರೀತಿಯ ಅನೇಕ ಕಾರ್ಯಗಳನ್ನು ನಾವು ರೋಮ್ ಸಾಮ್ರಾಜ್ಯದಲ್ಲಿ ನಾವು ಕಂಡು ಬಂದಿದ್ದೇವೆ ಪ್ರಿಯರೇ. ಅಂದರೆ ದೇವರ ವಾಕ್ಯಕ್ಕೆ ವಿರುದ್ಧವಾದ ಅನೇಕ ಕಾರ್ಯಗಳನ್ನು ಇದು ಮಾಡಿ ದೇವರನ್ನು ರೇಗಿಸುವಂಥ ಒಂದು ಕಾರ್ಯ. ಅದಕ್ಕಾಗಿ ಯೆಹೂದ ಜನಾಂಗ ಅದನ್ನು ಮಾಡಿದ್ದರಿಂದಾಗಿ ದೇವರು ಹೇಳ್ತಾ ಇದ್ದಾನೆ, ಇವಳು ಜಾರಳಾಗಿದ್ದಾಳೆ, ವ್ಯಭಿಚಾರಿಣಿ, ಸೂಳೆ ಎಂಬುದಾಗಿ ಎಜೆಕಿಯೇಲ್ ಪುಸ್ತಕ 16ನೇ ಅಧ್ಯಾಯದಲ್ಲಿ ದೇವರು 1-34ನೇ ವಾಕ್ಯದಲ್ಲಿ ಅಲ್ಲಿ ಅಪವಾದ ಹೊರಿಸುವಂಥದ್ದನ್ನು, ಆರೋಪ ಹೊರಿಸುವಂಥದ್ದನ್ನು, ಅಲ್ಲಿ ಗದರಿಸುವಂಥದ್ದನ್ನು ಕೂಡ ನಾವು ಕಾಣ್ತೇವೆ. ಹೋಶೇಯನ ಪುಸ್ತಕದಲ್ಲಿ 14 ಅಧ್ಯಾಯಗಳು ಉಂಟು. ಈ 14 ಅಧ್ಯಾಯದ 13ನೇ ಅಧ್ಯಾಯದವರೆಗೆ ನಾವು ಓದುವುದಾದರೆ ದೇವರು ಅವರು ಮಾಡಿದ ಪಾಪದ ಕುರಿತಾಗಿ, ಭ್ರಷ್ಟತ್ವದ ಕುರಿತಾಗಿ, ಈ ಆತ್ಮಿಕ ವ್ಯಭಿಚಾರದ ಕುರಿತಾಗಿ ದೇವರು ಸ್ಪಷ್ಟವಾಗಿ ಎಚ್ಚರಿಸಿ ಗದರಿಸಿ ಅದಕ್ಕೆ ಬರುವ ದಂಡನೆ ಕುರಿತಾಗಿ ಕೂಡ ಹೇಳ್ತಾನೆ. ಆದರೆ 14ನೇ ಅಧ್ಯಾಯದ 9 ವಾಕ್ಯ ಉಂಟು ಹೋಶೇಯ ಪುಸ್ತಕದಲ್ಲಿ. ಅಲ್ಲಿ ಕೊನೆಗೆ ದೇವರು ಮಾನಸಾಂತರ ಪಟ್ಟು ತನ್ನ ಕಡೆಗೆ ತಿರುಗಿ ಬರುವುದಕ್ಕಾಗಿ ದೇವರು ಕರೆ ಕೊಡುವಂಥದ್ದನ್ನು ಕೂಡ ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆದ ಕಾರಣ ಇಲ್ಲಿ ಯೆಹೂದ್ಯರು ಏನು ಮಾಡಿದ್ರು, ಮೊದಲ ಆಜ್ಞೆಯನ್ನು ಮುರಿದರು. ಎರಡನೇ ಆಜ್ಞೆ ಏನಾಗಿದೆ, ವಿಮೋಚನ ಕಾಂಡ ಎಕ್ಸೋಡಸ್ ಚಾಪ್ಟರ್ 20 ವಿಮೋಚನೆ 24-6ನೇ ವಾಕ್ಯದಲ್ಲಿ ಓದ್ತೇವೆ. ಅಂದರೆ ದೇವರ ಸ್ವರೂಪದಿಂದ ಯಾವುದೇ ಮೂರ್ತಿಗಳನ್ನು ಮಾಡಿ ಅವುಗಳಿಗೆ ಅಡ್ಡಬಿಡಬಾರದು, ಆರಾಧಿಸಬಾರದು ಎಂಬುದಾಗಿ ಹೇಳುತ್ತೆ. ಎರಡನೇ ಆಜ್ಞೆಗಳು ಅವರು ಮುರಿದರು ಪ್ರಿಯರೇ. ಇವತ್ತು ಕೂಡ ನಾವು ನೋಡ್ತೇವೆ, ರೋಮ್ ಸಾಮ್ರಾಜ್ಯದಲ್ಲಿ ನಾವು ನೋಡ್ತೇವೆ ಈ ರೀತಿಯ ಒಂದು ಕಾರ್ಯಗಳನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ನಾವು ಈ ಎಲ್ಲ ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಇದು ನಮಗೆ ದೇವರು ಸುಮ್ಮನೆ ಇದು ಕೇಳುವುದಕ್ಕಾಗಿ, ತಿಳಿದುಕೊಳ್ಳುವುದಕ್ಕಾಗಿ ದೇವರು ನಮಗೆ ಕೊಡುವುದಲ್ಲ. ಪ್ರಕಟಣೆ ಪುಸ್ತಕ ಏನೆಲ್ಲ ಇದೆ, ಏನೆಲ್ಲ ನಡೀಲಿಕ್ಕಿದೆ, ಏನೆಲ್ಲ ಅಲ್ಲ ಪ್ರಿಯರೇ. ನಮ್ಮನ್ನು ವಾಕ್ಯದ ಬೆಳಕಿನಲ್ಲಿ ಪರೀಕ್ಷೆ ಮಾಡಿಕೊಳ್ಳಬೇಕು. ಒಂದೊಂದು ವಾಕ್ಯ ನಾವು ಕೇಳುವಂಥ ಸಂದರ್ಭದಲ್ಲಿ, ಧ್ಯಾನಿಸುವ ಸಂದರ್ಭದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾನು ಎಲ್ಲಿ ತಪ್ಪಿದ್ದೇನೆ, ಎಲ್ಲಿ ನಾನು ತಿದ್ದಿಕೊಳ್ಳಬೇಕು, ನನ್ನನ್ನು ಎಲ್ಲಿ ಸರಿಪಡಿಸಿಕೊಳ್ಳಬೇಕು, ದೇವರ ಚಿತ್ತಕ್ಕೆ ಅನುಗುಣವಾಗಿ ಹೇಗೆ ನಾನು ಜೀವಿಸಬೇಕು, ಆತನ ಬರೋಣಕ್ಕಾಗಿ ಹೇಗೆ ನಾನು ಸಿದ್ಧನಾಗಬೇಕು, ಅದು ನಮ್ಮ ಗುರಿಯಾಗಿರಬೇಕೆ ವಿನಃ ಸುಮ್ಮನೆ ಆಸಕ್ತಿಯೊಂದಿಗೆ ಸುಮ್ಮನೆ ಪ್ರಕಟಣೆ ಪುಸ್ತಕದ ಸಂಬಂಧವಾಗಿ ಕೇಳುವುದು ಮಾತ್ರವಲ್ಲ, ನಮ್ಮನ್ನು ಮೊದಲು ನಾವು ಸಿದ್ಧಪಡಿಸಿಕೊಂಡು ನಂತರವಾಗಿ ಇನ್ನೊಬ್ಬರನ್ನು ಸಿದ್ಧಪಡಿಸಬೇಕು, ಎಚ್ಚರಿಸಬೇಕು. ಯಾಕಂದರೆ ಎಜ್ರನ ಪುಸ್ತಕ 7ನೇ ಅಧ್ಯಾಯ 10ನೇ ವಾಕ್ಯ ಹೇಳ್ತದೆ, ಬುಕ್ ಆಫ್ ಎಜ್ರಾ ಚಾಪ್ಟರ್ 7:10 ಎಜ್ರನು ಹೇಳ್ತಾನೆ, 2 ಕಾರಣಗಳಿಗಾಗಿ ನಾನು ದೇವರ ವಾಕ್ಯವನ್ನು ಅಭ್ಯಾಸ ಮಾಡ್ತಾ ಇದ್ದೇನೆ ಎಂಬುದಾಗಿ. 1ನೇ ಕಾರಣ ದೇವರ ವಾಕ್ಯವನ್ನು ಅನುಸರಿಸುವುದಕ್ಕಾಗಿ, 2ನೇ ಕಾರಣ ಇನ್ನೊಬ್ಬರಿಗೆ ಅದನ್ನು ಕಲಿಸಿಕೊಡುವುದಕ್ಕಾಗಿ ಎಂಬುದಾಗಿ ಎಜ್ರ ಅಲ್ಲಿ ನ್ಯಾಯಶಾಸ್ತ್ರಿಯಾದ ಎಜ್ರನಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದರೆ ಇಲ್ಲಿ ಈ ಒಂದು ಮಹಾಜಾರ ಸ್ತ್ರೀ ಎಂಬಂಥ ಹೆಸರನ್ನು ರೋಮ್ ಸಾಮ್ರಾಜ್ಯಕ್ಕೆ ದೇವರು ಕೊಡ್ತಾ ಇದ್ದಾನೆ. ಇಲ್ಲಿ ಯಾಕೆ ಮಹಾಜಾರ ಸ್ತ್ರೀ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಅಂದರೆ, ಇವಳು ಯೆಹೋವನ ಪತ್ನಿ ಕೂಡ ಅಲ್ಲ, ಯೇಸುವಿನ ಕನ್ನಿಕೆ ಕೂಡ ಅಲ್ಲ. ಆದರೆ ಮಹಾಜಾರ ಸ್ತ್ರೀ ಎಂಬಂಥ ಹೆಸರು ದೇವರು ಕೊಡ್ಲಿಕ್ಕೆ ಕಾರಣ, ರೋಮನ್ ಅರಸರುಗಳು, ರೋಮನ್ ಎಂಪೈರ್, ರೋಮನ್ ಸಾಮ್ರಾಜ್ಯದವರು ಅವರು ಏನು ಮಾಡಿದ್ರು, 2 ವಿಧವಾದ ವ್ಯಭಿಚಾರಗಳನ್ನು ನಡೆಸೋದಕ್ಕೆ ಕಾರಣವಾಯಿತು. ಯೇಸು ಸ್ವಾಮಿ ಇರುವ ಸಮಯದಲ್ಲೇ ಈ ಒಂದು ಸಾಮ್ರಾಜ್ಯ ಇತ್ತು. ನಾವು ನೋಡ್ತೇವೆ ಇವರ ಆಡಳಿತ ನಡೀತಾ, ಇಸ್ರೇಲಲ್ಲಿ ಕೂಡ ಇವರ ಆಡಳಿತ ನಡೀತಾ ಇತ್ತು. ಇವರೇ ಯೇಸು ಸ್ವಾಮಿಯನ್ನು ಶಿಲುಬೆಗೆ ಹಾಕಿ ಕೊಂದು ಹಾಕಿದ್ದು ಕೂಡ ಇವರೇ, ಅವಮಾನ ಮಾಡಿ ಕೊಂದು ಹಾಕಿದವರು ಇವರೇ ಕೂಡ ಆಗಿದ್ದಾರೆ ಎಂಬುದಾಗಿ ನಾವು ಚೆನ್ನಾಗಿ ನಾವು ತಿಳ್ಕೊಳ್ಳಬೇಕು ಪ್ರಿಯರೇ. ಇಸ್ರೇಲ್ ಎಲ್ಲವನ್ನು ಅವ್ರು ನಾಶಪಡಿಸುವುದಕ್ಕೆ ಇವರೇ ಕಾರಣಕರ್ತರಾಗಿದ್ದರು ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಮಾತ್ರವಲ್ಲ, ಇವರು ಶಾರೀರಿಕ ವ್ಯಭಿಚಾರವನ್ನು ಕೂಡ ಅವರು ಮಾಡಿಕೊಂಡು ಬಹಿರಂಗವಾಗಿ ಬೇರೆಯವರಿಗೂ, ಬೇರೆ ರಾಜರುಗಳಿಗೂ ಅವರು ಏನು ಮಾಡಿದ್ರಂತೆ, ಬೇರೆ ಪ್ರಜೆ ಸಮೂಹಗಳಿಗೂ ಪ್ರೋತ್ಸಾಹ, ವ್ಯಭಿಚಾರ ಪಾಪ, ಶಾರೀರಿಕ ವ್ಯಭಿಚಾರಕ್ಕೂ ಅವರು ಪ್ರೋತ್ಸಾಹವನ್ನು ಕೊಟ್ಟರಂತೆ ಪ್ರಿಯರೇ. ನೀರೋ ಎಂಬುದಾಗಿ ಹೇಳುವಂಥ ಅರಸನು ಅವನು ಸಲಿಂಗಕಾಮಿಯಾಗಿದ್ದನು, ಸಲಿಂಗ ಒಂದು ಕಾಮಿಯಾಗಿದೆ ಎಂಬುದಾಗಿ ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮಾತ್ರವಲ್ಲದೆ ಈ ಒಂದು ಕ್ಲೋಡಿಯಸ್ ಅರಸನ ಹೆಂಡತಿ ಆದಂಥ ಸಲಾಮಿಸ್ ಎಂಬುದಾಗಿ ಅವಳು ರಾತ್ರಿಗಳಲ್ಲಿ ಪ್ರತಿ ರಾತ್ರಿಗಳಲ್ಲಿ ವೇಶ್ಯಾಗ್ರಹಗಳಲ್ಲಿ ಅವಳು ಕುಳಿತು ವೇಶ್ಯಾವಾಟಿಕೆಯನ್ನು ನಡೆಸ್ತಿದ್ಲು. ಅವಳು ಕೂಡ ವ್ಯಭಿಚಾರದಲ್ಲಿ ತೊಡಗಿಕೊಂಡಿದ್ಲು ಎಂಬುದಾಗಿ ಚರಿತ್ರೆ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಬಹಿರಂಗವಾದಂಥ ವ್ಯಭಿಚಾರ ಪಾಪಗಳನ್ನು ಅವರು ನಡೆಸಿದ್ರು ಮತ್ತು ಪ್ರೋತ್ಸಾಹ ಮಾಡಿದ್ರು. ಅನೈತಿಕತೆಯ ಒಂದು ರೀತಿಯ ಒಂದು ಜೀವಿತವನ್ನು ಅವರು ಜೀವಿಸಿದ್ರು ಎಂಬುದಾಗಿ ಚರಿತ್ರೆ ನಮಗೆ ಅವರ ಬಗ್ಗೆ ಹೇಳ್ತಾ ಇದೆ ಪ್ರಿಯರೇ. ಮಾತ್ರವಲ್ಲ, ಆತ್ಮಿಕ ವ್ಯಭಿಚಾರ ಕೂಡ ಸತ್ಯ ದೇವರಿಗೆ ಸಲ್ಲಬೇಕಾದಂಥ ಘನತೆ, ಮಾನ, ಮಹಿಮೆಯನ್ನು
ಆ ದೇವರಿಗೆ ಅವರು ಸಲ್ಲಿಸದೆ ಅವ್ರು ಏನು ಮಾಡಿದ್ರು ಪ್ರಿಯರೇ, ವಿಗ್ರಹಗಳನ್ನು ಮಾಡಿಕೊಂಡು ದೇವರಿಗೆ ಸಲ್ಲಬೇಕಾದ ಮಾನ ಮಹಿಮೆಯನ್ನು ಮನುಷ್ಯರಿಗೆ, ಸತ್ತು ಹೋದಂಥ ಮನುಷ್ಯರಿಗೆ ಕೊಡುವಂಥದ್ದು, ಸತ್ತಂಥ ಮನುಷ್ಯರನ್ನು ಮಧ್ಯಸ್ಥರನ್ನಾಗಿ ಮಾಡಿಕೊಂಡು ಅವರ ಬಳಿ ಪ್ರಾರ್ಥಿಸುವಂಥದ್ದನ್ನು, ಈ ರೀತಿಯ ಅನೇಕ ಕಾರ್ಯಗಳು, ಮರಿಯಳಿಗೆ ಆರಾಧಿಸುವಂಥದ್ದನ್ನು, ಈ ರೀತಿಯ ಒಂದು ಕಾರ್ಯಗಳನ್ನು ನಲ್ಲಿ ಕಾಣಲಿಕ್ಕೆ ಸಾಧ್ಯ. ಮರಿಯಳು ಯೇಸುವಿಗೆ ಲೋಕದಲ್ಲಿ ತಾಯಿ ಆಗಿದ್ದಾಳೆ, ನಿಜ ಪ್ರಿಯರೇ. ಹಾಗೆ ಒಂದು ವೇಳೆ ಅವತ್ತು ದೇವದೂತನು ಗಬ್ರಿಯೇಲನು ಬಂದು ಲೂಕ 1:26-35 ವಾಕ್ಯದಲ್ಲಿ ಅವಳ ಬಳಿಗೆ ಬಂದು ಯೇಸು ಸ್ವಾಮಿ ಹುಟ್ಟುವುದರ ಕುರಿತು ಸಂದೇಶ ಕೊಟ್ಟಾಗ ಅವಳು ನಿರಾಕರಿಸಿದರೆ ಇನ್ನೊಂದು ಸ್ತ್ರೀಯನ್ನು ದೇವರು ಖಂಡಿತ ಹುಡುಕ್ತಾ ಇದ್ದ ಪ್ರಿಯರೇ. ಇವತ್ತು ರಕ್ಷಣೆ ವಿಷಯದಲ್ಲಿ ಅದೇ, ನಮ್ಮನ್ನು ಹುಡುಕಿಕೊಂಡು ಬರ್ತಾನೆ, ನಿನ್ನ ಹೃದಯದ ಸರ ಕೊಡು, ನಾವು ಕೊಡದಿದ್ರೆ ದೇವರು ಬಿಟ್ಟು ಹೋಗುತ್ತಾನೆ ಪ್ರಿಯರೇ. ಅದೇ ರೀತಿ ದೇವರು ಸ್ವ ಇಚ್ಛೆಯನ್ನು ಪ್ರತಿಯೊಂದು ಮನುಷ್ಯನಿಗೆ ಕೊಟ್ಟಿದ್ದಾನೆ, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಆದರೆ ದೇವರಿಗೆ ಕೊಡುವಂಥ ಘನತೆ, ಮಾನ, ಮಹಿಮೆ, ಆರಾಧನೆಯನ್ನು ಮರಿಯಳಿಗಾಗಲಿ, ಯಾವುದೇ ಸಂತನಿಗಾಗಲಿ, ಅಪೊಸ್ತಲರಿಗಾಗಲಿ, ಪೌಲನಿಗೋ, ಇನ್ಯಾರು ಯೋಹನನಿಗೋ, ಇನ್ಯಾರಿಗಾಗಲಿ ಕೊಡುವುದಕ್ಕೆ ನಾವು ಅದು ಕೊಡಲೇಬಾರದು. ಕೊಡುವುದು ದೇವರ ವಾಕ್ಯದ ಪ್ರಕಾರ ಅಪರಾಧ ಮತ್ತು ತಪ್ಪಾಗಿದೆ. ಆ ದೇವರ ಕೋಪವನ್ನು ಭರಿಸುವಂಥದ್ದೆಂಬುದಾಗಿ ಅದು ಚೆನ್ನಾಗಿ ಅರ್ಥ ಮಾಡಿ, ಅದನ್ನೇ ಮೊದಲ ಆಜ್ಞೆ ಆಗಿದೆ. ವಿಮೋಚನೆ 21-3 ವಾಕ್ಯ, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರ್ದು. ಕೊಂಕಣಿಯಲ್ಲಿ ಹೇಳಬೇಕಾದ್ರೆ ಏಕ ನಿಜ ದೇವ ಮಾಂದಿ, ಆ ಮೊದಲ ಆಜ್ಞೆಯನ್ನು ಮುರಿಯುತ್ತೇವೆ. ಹಾಗೆ ಆ ರೀತಿ ಮಾಡುವುದಾದ್ರೆ ಎರಡನೇ ಆಜ್ಞೆ ವಿಮೋಚನ 24-6 ವಾಕ್ಯ, ಯಾವುದೇ ಮೂರ್ತಿಯನ್ನು ಮಾಡಿ ಅದನ್ನು ಆರಾಧಿಸಬಾರದು, ಪೂಜಿಸಬಾರದು, ಮಾಡಲೇಬಾರದು. ಮೊಟ್ಟ ಮೊದಲ ಮೂರ್ತಿಯನ್ನು ದೇವರೆಂದು ಮಾಡಲೇಬಾರದು ಮತ್ತು ಪೂಜಿಸಬಾರದು, ಅದಕ್ಕೆ ಅಡ್ಡ ಬೀಳಬಾರದು ಎಂಬುದಾಗಿ. ಅಂದರೆ ದೇವರಂತ 3-4 ತಲೆ ಹಾಗೆ ಮಾಡಿದರೆ 3-4 ತಲೆಮಾರುಗಳವರೆಗೆ ಶಿಕ್ಷೆಯನ್ನು ವಿಧಿಸ್ತಾನೆ ಎಂಬುದಾಗಿ ಕೂಡ ಅಲ್ಲಿ ದೇವರು ಹೇಳಿ ಎಚ್ಚರಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಇಲ್ಲಿ ನಾವು ಈ ಒಂದು ಬಹಳ ನೀರು ಎಂಬುವಂಥದ್ದು ಪ್ರಕಟಣೆ 17:1-2 ವಾಕ್ಯ ಪುನಃ ಬನ್ನಿ. ಬಹಳ ನೀರು ಎಂಬುದಾಗಿ ಹೇಳುವಂಥದ್ದು ಪ್ರಕಟಣೆ 17:15 ವಾಕ್ಯದ ಆಧಾರದಲ್ಲಿ ಇದು ಸಕಲ ಪ್ರಜೆ, ಕುಲ, ಭಾಷೆ, ಜಾತಿ, ಜನಾಂಗಗಳನ್ನು ಸೂಚಿಸುವಂಥದ್ದು. ಅಂದರೆ ಇವತ್ತು ಇಡೀ ಲೋಕದಲ್ಲಿ ವ್ಯಾಪಿಸಿರುವಂಥ ರೋಮ್ ಸಾಮ್ರಾಜ್ಯದ ಕುರಿತಾಗಿ ಇದು ಹೇಳ್ತದೆ. ಈ ಜಾರಸ್ತ್ರೀ ಎಲ್ಲಿ ಕೂತ್ಕೊಂಡಿದ್ದಾಳೆ? ಜನ ಸಮೂಹ, ಜಾತಿ, ಜನಾಂಗಗಳ ಮೇಲೆ ಕೂತುಕೊಂಡಿರುವಂಥದ್ದನ್ನು ಇಲ್ಲಿ ಇವತ್ತು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಇದೇ ರೀತಿ ಜಾರಸ್ತ್ರೀಯ ಒಂದು ಆತ್ಮದ ಬಗ್ಗೆ ದೇವರಾತ್ಮನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ ಪ್ರಿಯರೇ. ಅಂದರೆ ಆತ್ಮಿಕ ವ್ಯಭಿಚಾರವೂ ಕೂಡ ರೋಮ್ ಅರಸರು ನಡೆಸಿದ್ರು, ಮಾತ್ರವಲ್ಲ ಶಾರೀರಿಕ ವ್ಯಭಿಚಾರವನ್ನು ರೋಮ್ ಅರಸುಗಳು ನಡೆಸಿರುವುದರ ಕುರಿತಾಗಿ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಹಾಗಾದ್ರೆ ನಾವು ಒಂದೊಂದೇ ವಾಕ್ಯಗಳನ್ನು ಓದಿಕೊಳ್ಳೋಣ. ಆ ಒಂದು 10 ಕೊಂಬುಗಳು ಏನು, ಅಥವಾ 7 ತಲೆಗಳು ಎಂದರೆ ಏನು, ಅಥವಾ 7 ಮುಕುಟಗಳು, ಆ ಕೆಂಪಾದ ಗಡಸರ್ಪ, ಪ್ರಕಟಣೆ 12:3 ವಾಕ್ಯದ ಅದರ ಎಲ್ಲ ಮರ್ಮಗಳನ್ನು ಕಲಿತುಕೊಳ್ಳೋಣ ಪ್ರಿಯರೇ. ಒಂದೊಂದಾಗಿ ಓದುವ. ಪ್ರಕಟಣೆ 12:1 7 ಪಾತ್ರೆಗಳನ್ನು ಹಿಡಿದಿದ್ದ 7 ಪಾತ್ರೆಗಳನ್ನು ಹಿಡಿದಿದ್ದ 7 ಮಂದಿ ದೇವದೂತರಲ್ಲಿ 7 ಮಂದಿ ದೇವದೂತರಲ್ಲಿ ಒಬ್ಬನು ಬಂದು ನನ್ನ ಸಂಗಡ ಮಾತಾಡಿ ಬಾ ಬಹಳ ನೀರುಗಳ ಮೇಲೆ ವಾಸಿಸಿರುವ ಮಹಾಜಾರಸ್ತ್ರೀ. ನೋಡಿ, ಪ್ರಕಟಣೆ ಪುಸ್ತಕದಲ್ಲಿ 3 ಸ್ತ್ರೀಯರ ಬಗ್ಗೆ ಹೇಳಿದ್ದೇನೆ. ಒಂದನೇ ಸ್ತ್ರೀ ಯಾರು? ಇಸ್ರೇಲ್ ಜನಾಂಗ, ಪ್ರಕಟಣೆ 12:1 ವಾಕ್ಯ, ಅದರ ಬಗ್ಗೆ ನಾನು ಹೇಳಿದ್ದೇನೆ. ಎರಡನೇ ಸ್ತ್ರೀ ಯಾರು? ಪ್ರಕಟಣೆ 2:20 ತುವರ್ತೈರ ಸಭೆಯಲ್ಲಿದ್ದಂಥ ಆ ಇಸಬೇಲ್ ಎಂಬಂತ ಹೆಂಗಸು, ತನ್ನನ್ನೇ ಪ್ರವಾದಿನೆಂದು ಕರೆಸಿಕೊಂಡು ದೇವಜನ ತಪ್ಪಾದ ದುರ್ಬೋಧನೆ ಮಾಡಿ ತಪ್ಪಾದ ಮಾರ್ಗಕ್ಕೆ ಸೇರಿಸುವಂಥ ಹೆಂಗಸು. ಮೂರನೇ ಸ್ತ್ರೀ ಯಾರಾಗಿದ್ದಾಳೆ? ನಾವೀಗ ನೋಡುವಂಥದ್ದು ಮಹಾಜಾರಸ್ತ್ರೀ, ರೋಮ್ ಸಾಮ್ರಾಜ್ಯದ ಕುರಿತಾಗಿ, ನಾವು ರೋಮ್ ಮತದ ಕುರಿತಾಗಿ ಇಲ್ಲಿ ಕಾಣ್ತಾ ಇದ್ದೇವೆ. ಓಕೆ, ಮುಂದೆ ಓದಿ. ಮಹಾಜಾರಸ್ತ್ರೀಗೆ ಬರುವಂತ ದಂಡನೆಯನ್ನು ನಿನಗೆ ತೋರಿಸುತ್ತೇನೆ. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಭೂರಾಜರು ಏನ್ ಮಾಡಿದ್ರಂತೆ? ಜಾರತ್ವ ಮಾಡಿದರು. ಮತ್ತು ಭೂನಿವಾಸಿಗಳು ಅವಳ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದು ಮತ್ತರಾದರು ಎಂದು ಹೇಳಿದನು. ಅಂದ್ರೆ ಈ ಎಲ್ಲ ಅರಸುಗಳು, ಈ ರೋಮಿನ ಅರಸುಗಳೆಲ್ಲ ಅವರು ಸ್ವತಃ ವ್ಯಭಿಚಾರ ಮಾಡಿದ್ದು ಮಾತ್ರವಲ್ಲದೆ ಬಹಿರಂಗವಾಗಿ ಜನರನ್ನು ಕೂಡ ಪ್ರೋತ್ಸಾಹಿಸಿದರು. ಬೇರೆ ರಾಜ್ಯಗಳನ್ನು ಅವರು ಪ್ರೋತ್ಸಾಹಿಸಿದರು ಇಂಥ ವ್ಯಭಿಚಾರ ಪಾಪಗಳಿಗೆ, ಈ ಕೃತ್ಯಗಳಿಗೆ ಎಂಬುದಾಗಿ ಚರಿತ್ರೆಯಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, ಮುಂದೆ ಓದಿ. ಆಗ ಅವನು ದೇವರಾತ್ಮ ವಶನಾದ ನನ್ನನ್ನು ಎತ್ತಿಕೊಂಡು ಅಡವಿಗೆ ಹೋದನು. ಅಲ್ಲಿ ನಾನು ರಕ್ತವರ್ಣದ ಮೃಗದ ಮೇಲೆ ಕೂತಿದ್ದ. ರಕ್ತವರ್ಣ ಮಗ ಯಾರು? ಪ್ರಕಟಣೆ 12:3 ನಾವು ಅದನ್ನು ಕಾಣ್ತೇವೆ. ರಕ್ತವರ್ಣದ ಮೃಗ ಬೇರೆ ಯಾರು ಅಲ್ಲ, ನಿಜವಾದ ಸೈತಾನ, ಪಿಶಾಚನಾಗಿದ್ದಾನೆ ಪ್ರಿಯರೇ. ಮುಂದೆ ಓದಿ. ಒಬ್ಬ ಸ್ತ್ರೀಯನ್ನು ಕಂಡೆನು. ಆ ಮೃಗದ ಮೇಲೆ ಕೂತಿದ್ದಾಳೆ ಅವಳು.
ಅವ್ರು ಕೂತಿರುವಂಥ ಸ್ಥಳ ಯಾವುದು? ಮೃಗ. ಯಾರು ಆ ಮೃಗ? ನಿಜವಾದ ಸೈತಾನ. ಮೃಗ ಅಂತ ಯಾಕೆ ಕರೆಯಲಾಗಿದೆ ಸೈತಾನನನ್ನು, ಕ್ರಿಸ್ತ ವಿರೋಧಿಯನ್ನು, ಸುಳ್ಳು ಪ್ರವಾದಿಯನ್ನು? ಯಾಕೆ? ಮೃಗದ ಸ್ವಭಾವ ಉಳ್ಳವನಾಗಿದ್ದಾರೆ. ಸೈತಾನ ಮೃಗದ ಸ್ವಭಾವ ಉಳ್ಳವನು. ಓಕೆ, ಮುಂದೆ ಓದಿ. ಆ ಮೃಗದ ಮೈಮೇಲೆಲ್ಲ ಆ ಮೃಗದ ಮೈ ಮೇಲೆಲ್ಲ ದೇವದೂಷಣೆಯ ಹೆಸರುಗಳು ದೇವದೂಷಣೆ ಹೆಸರುಗಳು ತುಂಬಿದ್ದವು. ನೋಡಿ, ಇವತ್ತು ನಾವು ನೋಡ್ತೇವೆ, ಇವತ್ತು ಅಗಸ್ಟಸ್ ಎಂಬಂತ ಹೆಸರಿನ ಅರ್ಥ ಏನೆಂದರೆ ಘನತೆ ಮಾನಕ್ಕೆ ಯೋಗ್ಯನೆಂಬುದಾಗಿ ಅರ್ಥ. ಅಗಸ್ಟಸ್ ಅರಸ ಅಂದ್ರೆ ಈ ರೋಮ ಅರಸರುಗಳು ತಮಗೆ ಈ ರೀತಿಯ ಹೆಸರು, ದೇವರ ದೈವಿಕವತೆಯನ್ನು ಸೂಚಿಸುವಂತ ಹೆಸರುಗಳನ್ನು ಇಟ್ಟುಕೊಳ್ಳುವುದಕ್ಕೆ ಅವರು ಇಚ್ಛಿಸುತ್ತಿದ್ದರು. ಮಾತ್ರವಲ್ಲ, ಈ ಸೀಸರನ ಆರಾಧನೆ ರೋಮಯ ಅರಸರ ಕಾಲದಲ್ಲಿ ಬಂತು. ಅಂದ್ರೆ ಅರಸನೇ ದೇವರೆಂಬುದಾಗಿ ಆರಾಧಿಸಬೇಕೆಂಬುದಾಗಿ ಜನರನ್ನು ಪ್ರೇರೇಪಿಸಿತು. ಯಾರೆಲ್ಲ ಅದನ್ನು ಮಾಡುವುದಿಲ್ಲ ಅವರನ್ನು ಚಿತ್ರಹಿಂಸೆ ಮಾಡ್ತಾ ಇದ್ರು. ನಿಜ ಕ್ರೈಸ್ತ ವಿಶ್ವಾಸಿಗಳು ಏನ್ ಮಾಡ್ತಾ ಇದ್ರು? ವಾಕ್ಯ ಗೊತ್ತಿದ್ದವರು ಅವರು ಅರಸರುಗಳನ್ನಾಗಲಿ ಮನುಷ್ಯರನ್ನು ಪೂಜಿಸುವುದಕ್ಕೆ ಆರಾಧಿಸುವುದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಒಂದು ಉದಾಹರಣೆ ಹೇಳ್ಬೇಕಾದ್ರೆ, ನಾ ಎಸ್ತರನ ಪುಸ್ತಕದಲ್ಲಿ ನಾವು 3ನೇ ಅಧ್ಯಾಯದಲ್ಲಿ ನಾವು ಓದುವುದಾದ್ರೆ, ಹಾಮಾನ್ ಎಂಬಂತ ದುಷ್ಟ ಮಂತ್ರಿ ಇದ್ದ ಸಮಯದಲ್ಲಿ, ಆದರೆ ಮೊರ್ದಕ್ಕೆ ಎಂಬಂತ ಯೋಧನ ಏನ್ ಮಾಡಲಿಲ್ಲ, ಅವನಿಗೆ ಅಡ್ಡ ಬೀಳಲಿಲ್ಲ ಎಂಬುದಾಗಿ ನೋಡ್ತೇವೆ. ಅಂದ್ರೆ ಸತ್ಯಕ್ಕಾಗಿ ನಿಂತ ಕಾರಣ ಅವನಿಗೆ ವಿರೋಧವಾಗಿಯೂ ಯೋಧಿ ಜನಕ್ಕೆ ವಿರೋಧವಾಗಿಯೂ ಹಾಮಾನ್ ಅಂತ ಕೊನೆಗೆ ಅವನೇ ಸಾಯಿಸಲ್ಪಡುವಂಥದ್ದನ್ನು ಕಾಣ್ತೇವೆ. ಆ ದಾನಿಯೇಲನ ಪುಸ್ತಕ ನಾವು 3ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ 1ನೇ ವಾಕ್ಯದಿಂದ, ಒಂದು ಅರಸನು ನೆಬೂಕದ್ನೆಚ್ಚರನು ದೊಡ್ಡ 27 ಮೀಟರ್ ಉದ್ದದ 6 ಮೀಟರ್ ಅಗಲ ದೊಡ್ಡ ಮೂರ್ತಿ ಮಾಡಿ ಇದೇ ದೇವರನ್ನ ಅರಸಿ ಅಂತ ಹೇಳಿ ಶದ್ರಕ್ ಮೆಷಕ್ ಅಬೇದ್ನೆಗೋ ಅದಕ್ಕೆ ಅಡ್ಡ ಬೀಳಲಿಲ್ಲ. ಯಾಕಂದ್ರೆ ಸತ್ಯದೇವರು ಯಾರು? ಸತ್ಯದೇವರು ಮೂರ್ತಿ ಅಲ್ಲ. ಸತ್ಯದೇವರು ಯಾರು? ಭೂಮಿ ಆಕಾಶ ಉಂಟು ಮಾಡಿದವನು, ತಾವು ರಕ್ಷಿಸುವಂತ ದೇವರು ಯಾರೆಂಬ ಅವರು ಅರಿತಿದ್ದರಿಂದ ಆ ಮೂರ್ತಿಗೆ ಅಡ್ಡ ಬೀಳದ ಕಾರಣ ಅವರು ಬೆಂಕಿಯ ಆವಿಗೆಯಲ್ಲಿ ಉರಿಯುವ ಹಾಗೆಯಲ್ಲಿ ಹಾಕಲ್ಪಟ್ಟರು. ಅಲ್ಲಿ ದೇವರು ಅವರನ್ನು ಬಂದು ಕಾಪಾಡಿ ಜೀವಂತವಾಗಿ ಹೊರಗಡೆ ತರುವಂಥದ್ದನ್ನು ಕೂಡ ಅದನ್ನು ಕಂಡಿದ್ದೇವೆ. ಮಾತ್ರವಲ್ಲ, ದಾನಿಯೇಲನ ಪುಸ್ತಕ 6ನೇ ಅಧ್ಯಾಯ ನಾವು 5ನೇ ವಾಕ್ಯದಿಂದ ಓದುತ್ತಾ ಹೋದ್ರೆ ಅಲ್ಲಿ ನಾವು ನೋಡ್ತಾ 5ರಿಂದ 10ನೇ ವಾಕ್ಯದಲ್ಲಿ 1 ತಿಂಗಳವರೆಗೆ 30 ದಿವಸಗಳವರೆಗೆ ರಾಜನೇ ದೇವರೆಂದು ಆರಾಧಿಸಬೇಕು ನಿಯಮ ಬಂತು. ದಾನಿಯೇಲ ಅದಕ್ಕೆ ಒಳಗಾಗಲಿಲ್ಲ. ಕೊನೆಗೆ ಹಸಿದ ಸಿಂಹಗಳ ಗವಿಗೆ ಹಾಕಲ್ಪಟ್ಟನೆಂಬುದನ್ನು ನೋಡ್ತೇವೆ. ಅಲ್ಲಿಂದ ದೇವರು ಜೀವಂತವಾಗಿ ಆತನು ಹೊರಗಡೆ ತರುವಂಥದ್ದನ್ನು ಕಾಣ್ತೇವೆ ಪ್ರಿಯರೇ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೇವೆ, ಈ ಒಂದು ರಾಜನು ಅಥವಾ ರೋಮಯ ಅರಸನು ದೇವರು ಎಂಬುದಾಗಿ ಹೇಳಿಕೊಂಡು ನಾನೇ ದೇವರು, ನನಗೆ ದೇವರಿಗೆ ಕೊಡುವಂಥ ಮಾನ ಮಹಿಮೆ ಸಲ್ಲಿಸಬೇಕು, ನನ್ನನ್ನು ಪೂಜಿಸಬೇಕೆಂಬಂಥ ಆಜ್ಞೆಗಳನ್ನು ಅವರು ಆ ಸಮಯದಲ್ಲಿ ಹೊರಡುತ್ತಾ ಇದ್ದಾರೆ ಎಂಬುದಾಗಿ. ಥಿಯೋಸ್ ಎಂಬುದಾಗಿರುವಂಥ ಹೆಸರು ಅದೇನು ಸೂಚಿಸ್ತದೆ? ದೈವಿಕ ಎಂಬುದಂಥದ್ದು ನಾವು ಸೂಚಿಸುವಂಥದ್ದಾಗಿದೆ. ಈ ರೀತಿ ಹೆಸರುಗಳನ್ನು ರೋಮಯ ಹೆಸರು ಇಟ್ಟುಕೊಂಡು ಜನರು ತಮ್ಮನ್ನು ಆರಾಧನೆ ಮಾಡುವುದಕ್ಕಾಗಿ ಅವರು ಪ್ರೇರೇಪಣೆ ಕೊಡ್ತಾ ಇದ್ದರು ಪ್ರಿಯರೇ. ದೇವ ನಾಮವನ್ನು ದೂಷಿಸುವಂಥ ಅನೇಕ ಸಂಗತಿಗಳನ್ನು ಈ ಒಂದು ರೋಮಯ ಸಾಮ್ರಾಜ್ಯದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಸತ್ಯ ದೇವರನ್ನು ಆರಾಧಿಸುವುದನ್ನು ಬಿಟ್ಟು ಸೃಷ್ಟಿಯನ್ನು ಆರಾಧಿಸುವಂಥದ್ದಾಗಿರ್ಬೋದು, ಅಥವಾ ಮಧ್ಯಸ್ಥಿಗೆ ಪ್ರಾರ್ಥನೆ ಮೂಲಕ ರೂಪದಲ್ಲಿಯೋ ಅಥವಾ ಸಂತರನ್ನು ಸತ್ವದಂತವರನ್ನು ಪೂಜಿಸುವಂಥದ್ದು, ಪ್ರಾರ್ಥಿಸುವಂಥ ವಿಚಾರಗಳಾಗಿರ್ಬೋದು, ಇವೆಲ್ಲರೂ ಏನು ಮಾಡ್ತಾರೋ ಇದು ದೇವರ ನಾಮ ದೂಷಣೆಯ ಒಂದು ಸಂಗತಿ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ಈ ರೀತಿಯ ಒಂದು ಕಾರ್ಯಗಳು ರೋಮೆ ಸಾಮ್ರಾಜ್ಯ ನಡೆಯುತ್ತೇವೆ ಪ್ರಿಯರೇ. ಓಕೆ, ಮುಂದೆ ಓದುವ. ಅದಕ್ಕೆ 7 ತಲೆಗಳು 10 ಕೊಂಬುಗಳು ಇದ್ದವು. 10 ಕೊಂಬುಗಳು ಇದ್ದವು. ಈ ಮೃಗಕ್ಕೆ, ರಕ್ತವರ್ಣದ ಮೃಗಕ್ಕೆ, ಅಂದ್ರೆ ಈ ಮೃಗದ ಮೇಲೆ ಯಾರು ಕೂತಿದ್ದಾರೆ? ಮಹಾಜರಸ್ತ್ರೀ ಕೂತಿದ್ದಾರೆ. ಈ ಮೃಗಕ್ಕೆ 7 ತಲೆಗಳು 10 ಕೊಂಬುಗಳು. 7 ತಲೆಗಳಂದ್ರೆ ಒಂದನೇ ಗೂಢ ಅರ್ಥ ಏನಂದ್ರೆ ರೋಮಯ ಪಟ್ಟಣ ಕಟ್ಟಲ್ಪಟ್ಟಂತ 7 ಬೆಟ್ಟಗಳು. ಪ್ರೈಸ್ ಗಾಡ್, 7 ಬೆಟ್ಟಗಳು. ಅದು ಆತ್ಮಿಕವಾದಂಥ ಇನ್ನೂ ಒಂದು ಗುರುತಾಗಿದೆ. ಎರಡನೇದಾಗಿ 7 ತಲೆಗಳೆಂಬುದಾಗಿ ಹೇಳುವಂಥದ್ದು 7 ಅರಸುಗಳನ್ನು ಸೂಚಿಸ್ತದೆ. ಅದರ ಬಗ್ಗೆ ನಾನು ಈಗ 9ನೇ ವಾಕ್ಯದಿಂದ ಅದಕ್ಕೆ ಸಂಬಂಧವಾದ ವಿವರಣೆ ಇದೆ, ಅದನ್ನು ನಿಮಗೆ ತಿಳಿಸ್ತೇನೆ. ಮುಂದಕ್ಕೆ ಓದಿ. ಆ ಸ್ತ್ರೀಯು ಧೂಮ್ರವರ್ಣದ ವಸ್ತ್ರಗಳನ್ನು ರಕ್ತಾಂಬರ ಧರಿಸಿಕೊಂಡು ಧೂಮ್ರವರ್ಣದ ವಸ್ತ್ರ ರಕ್ತಾಂಬರ ಧರಿಸಿಕೊಂಡು ಚಿನ್ನ ರತ್ನ ಮುತ್ತು ಇವುಗಳಿಂದ ಅಲಂಕರಿಸಿಕೊಂಡಿದ್ದರು. ಇದರ ಅರ್ಥ ಏನಂದ್ರೆ ಇವಳ ಮಹಾಜರಸ್ತ್ರೀಯ ವಿಲಾಸಿ ಜೀವನ ಹಾಗೂ ವೈಭವವನ್ನು ಇದು ಸೂಚಿಸ್ತಾ ಇದೆ. ಅಲ್ಲಲ್ಲಿಯ ಈ ಜಾರಸ್ತ್ರೀ ಯಾರಂತ ನಿಮಗೆ ಹೇಳಿದ್ದೇನೆ ನಾನು. ಈ ಜಾರಸ್ತ್ರೀಯ ವಿಲಾಸಿ ಜೀವನ ಹಾಗೂ ವೈಭವವನ್ನು ಇದು ಸೂಚಿಸುವಂತದನ್ನು ದಾಗಿದೆ ಪ್ರಿಯರೇ. ಓಕೆ, ಮುಂದೆ ಓದಿ. ಅವಳ ಕೈಯಲ್ಲಿ ಒಂದು ಚಿನ್ನದ ಬಟ್ಟಲು ಇತ್ತು. ಅದು ಅಸಹ್ಯವಾದವುಗಳಿಂದ ಅಂದರೆ ಅವಳ ಜಾರತ್ವ ಸಂಬಂಧವಾದ ಅಶುದ್ಧ ವಸ್ತುಗಳಿಂದ ತುಂಬಿತ್ತು. ಅಂದರೆ
ನಿಮಗೆ ಹೇಳಬೇಕಾದ್ರೆ ಪ್ರಿಯರೇ, ಈ ಅಶುದ್ಧ ವಸ್ತುಗಳ ಜಾರತ್ವ ಸಂಬಂಧವಾದ, ಅವಳ ಕೈಯಲ್ಲಿ ಏನಿದೆ, ಚಿನ್ನದ ಬಟ್ಟಲು ಇದೆ, ಅದರಲ್ಲಿ ಅವಳ ಜಾರತ್ವ ಸಂಬಂಧ ಅಶುದ್ಧತೆಗಳನ್ನು ತುಂಬಿದಂಥ ಬಟ್ಟಲು. ಅಂದರೆ ಈ ಒಂದು ಅವಳ ವ್ಯಭಿಚಾರ ಸಂಬಂಧವಾದ ಸಂಗತಾತ್ಮಿಕ ವ್ಯಭಿಚಾರ, ಶಾರೀರಿಕ ವ್ಯಭಿಚಾರ, ಅಸಹ್ಯ ಕಾರ್ಯಗಳ ಕುರಿತಾಗಿ ಅದರಲ್ಲಿ ಆ ಬಟ್ಟಲಲ್ಲಿ ಕಾಣ್ತೇವೆ. ಒಂದು ವಾಕ್ಯ ಓದುವ, ಯೆರೆಮೀಯನ ಪುಸ್ತಕ 51 ಅಧ್ಯಾಯ 6 ಮತ್ತು 7ನೇ ವಾಕ್ಯ ಓದುವ. ಬುಕ್ ಆಫ್ ಜೆರೆಮಿಯಾ ಚಾಪ್ಟರ್ 51:6 ಇಂದ ಓದುವ. ನೀನು ಬಾಬೇಲಿನೊಳಗಿಂದ ಓಡಿ ಹೋಗಿ, ನೀನು ಬಾಬೇಲಿನೊಳಗಿಂದ ಓಡಿ ಹೋಗಿ ನಿಮ್ಮ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರಿ, ನಿಮ್ಮ ನಿಮ್ಮ ಪ್ರಾಣಗಳನ್ನು ಉಳಿಸಿಕೊಳ್ಳಿರಿ, ಅದಕ್ಕೆ ಉಂಟಾಗುವ ದಂಡನೆಗೆ ದಂಡನೆಗೆ ಒಳಗಾಗಬೇಡಿರಿ. ಯೆಹೋವನು ಮುಯ್ಯುತ್ತೀರಿಸುವ, ಅಂದರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಸ್ಪಷ್ಟಪಡಿಸಿದ್ದಾನೆ ಬಾಬೇಲನ್ನು ದಂಡಿಸುವ ಕುರಿತಾಗಿ. ಆ ಬಾಬೇಲ್ ಯಾರು? ಅದೇ ಆಗಿದೆ ಮಹಾಜಾರಸ್ತ್ರೀ. ಆ ಮಹಾಜಾರಸ್ತ್ರೀ ಯಾರಾಗಿದ್ದಾಳೆ? ರೋಮ್ ಸಾಮ್ರಾಜ್ಯ. ಅದು ಕೂಡ ಇಡೀ ಲೋಕದಲ್ಲಿ ವಿಸ್ತರಿಸಲ್ಪಟ್ಟಿರುವ ರೋಮ್ ಸಾಮ್ರಾಜ್ಯವಾಗಿದೆ. ಓಕೆ, ಮುಂದೆ ಓದಿ. ಯೆಹೋವನು ಮುಯ್ಯುತ್ತೀರಿಸುವ ಕಾಲ ಬಂದಿದೆ. ಯೆಹೋವನು ಮುಯ್ಯುತ್ತೀರಿಸುವ ಕಾಲ ಯಾವಾಗ? ಅದು ಪ್ರಕಟಣೆ ಪುಸ್ತಕದ 7 ವರ್ಷಗಳ ಉಪದ್ರವ ಕಾಲ. ಸಭೆ ಲೋಕದಿಂದ ಎತ್ತಲ್ಪಟ್ಟ ನಂತರ ಪರಲೋಕಕ್ಕೆ ಭೂಮಿಯಲ್ಲಿ 3 ಗುಂಪುಗಳು ಉಳಿತವೆ. ಒಂದು ಹಳೆ ಒಡಂಬಡಿಕೆಯ ಯಹೂದ ಜನಾಂಗ ಅಥವಾ ಇಸ್ರೇಲ್ ರಾಷ್ಟ್ರದವರು. ಎರಡನೇದಾಗಿ ಯಾರು ಉಳಿತಾರೆ? ಜನಾಂಗಗಳು ಉಳಿತಾರೆ. ಮೂರನೇದಾಗಿ ರಕ್ಷಣೆ ಒಂದು ಹಿಂಜಾರಿದಂಥ ಕ್ರೈಸ್ತ ವಿಶ್ವಾಸಿಗಳು ಇಲ್ಲಿ ಉಳಿತಾರೆ ಪ್ರಿಯರೇ. ಅದರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಓಕೆ, ಮುಂದೆ ಓದಿ. ಆತನು ಬಾಬೇಲಿಗೆ ಪ್ರತಿಕಾರ ಮಾಡುವನು. ಆತನು ಬಾಬೇಲಿಗೆ ಪ್ರತಿಕಾರ ಮಾಡ್ತಾನೆ. ಯಾವಾಗ? ಅದು ಸಂಕಟ ಕಾಲದ ಕೊನೆಯಲ್ಲಿ ಈ ಬಾಬೇಲಿಗೆ, ಈ ಒಂದು ಆತ್ಮಿಕ ಬಾಬೇಲಿಗೆ ದೇವರೇನು ಮಾಡ್ತಾನೆ? ಶಾರೀರಿಕವಾದಂಥ ಬಾಬೇಲ್ ಯಾವುದು? ಆ ಒಂದು ಪ್ರಕಟಣೆ 11ನೇ ವಾಕ್ಯದ ಓದುವಾಗ ಅಲ್ಲಿ ನಿಮ್ರೋಧದಿಂದ ಕಟ್ಟಲ್ಪಟ್ಟಿತ್ತು ಶಾರೀರಿಕದ, ಅದು ಎಲ್ಲ ನಿಗೂಢ ಮತದ ಒಂದು ಮೂಲ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಎರಡನೇದಾಗಿ ಬಾಬೇಲ್ ಎಂಬುವಂಥದ್ದು ನೆಬೂಕದ್ನೆಚ್ಚರನು ಆಳಿದಂಥ ಒಂದು ದೇಶ ಎಂಬುದಾಗಿ ನಾವು ಚೆನ್ನಾಗಿ, ಪಟ್ಟಣ ಎಂಬುದಾಗಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಅದೇ ಆತ್ಮಿಕವಾದಂಥ ಬಾಬೇಲ್, ಇದು ರೋಮ್ ಸಾಮ್ರಾಜ್ಯ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು. ಮುಂದೆ ಓದಿ. ಬಾಬೇಲ್ ಯೆಹೋವನ ಕೈಯಲ್ಲಿನ, ಬಾಬೇಲ್ ಯೆಹೋವನ ಕೈ ಅಂದ್ರೆ ಬಾಬೇಲ್ ಎಂಬುದಾಗಿ ಹೇಳ್ಬೇಕಾದ್ರೆ, ಅಥವಾ ಆತ್ಮಿಕ ಜಾರತನ ಎಂಬುದಾಗಿ ಹೇಳ್ಬೇಕಾದ್ರೆ, ದೇವರಿಗೆ ವಿರೋಧವಾಗಿ ದಂಗೆ ಏಳುವಂಥದ್ದು ಅಥವಾ ಪತಿ ದ್ರೋಹ, ದೇವರಿಗೆ ವಿರುದ್ಧ ದ್ರೋಹ ಮಾಡುವಂಥದ್ದು ಎಂಬುದಾಗಿ ಅರ್ಥ ಬರುತ್ತದೆ ಪ್ರಿಯರೇ. ಓಕೆ, ಮುಂದೆ. ಬಾಬೇಲ್ ಯೆಹೋವನ ಕೈಯಲ್ಲಿನ, ಬಾಬೇಲ್ ಯೆಹೋವನ ಕೈಯಲ್ಲಿನ ಹೊನ್ನಿನ ಪಾತ್ರೆ. ಲೋಕದವರೆಲ್ಲರೂ ಅದರಲ್ಲಿ ಕುಡಿದು ಮತ್ತರಾದರು. ಜನಾಂಗಗಳು ಅದರಲ್ಲಿನ ದ್ರಾಕ್ಷಾರಸವನ್ನು ಕುಡಿದು ಹುಚ್ಚಾದವು. ಬಾಬೇಲ್ ತಟ್ಟನೆ ಬಿದ್ದು ಹಾಳಾಯ್ತು. ಅದಕ್ಕಾಗಿ ಅರಿಚಿರಿ. ಸಾಕು. ಈಗ ಪ್ರಕಟಣೆ 18:1-8 ವಾಕ್ಯ ಓದುವ. ರೆವಲ್ಯೂಷನ್ 18. ಇದಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಬಿದ್ದಳು. ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು. ಮಹಾನಗರಿ ಯಾವುದು? ರೋಮ್ ಆಗಿದೆ. ಪ್ರೈಸ್ ಗಾಡ್. ಓಕೆ, ಮುಂದೆ ಓದಿ. ದೆವ್ವಗಳ ವಾಸಸ್ಥಾನವು ಅಶುದ್ಧಾತ್ಮಗಳ ಆಶ್ರಯವು ಅಪವಿತ್ರವಾಗಿಯೂ ಅಸಹ್ಯವಾಗಿಯೂ ಇರುವ ಸಕಲ ವಿಧವಾದ ಪಕ್ಷಿಗಳ ಆಶ್ರಯವೂ ಆದಳು. ಎಲ್ಲ ಜನಾಂಗಗಳು ಅವಳ ಅತಿ ಜಾರತ್ವವೆಂಬ ದ್ರಾಕ್ಷಾರಸವನ್ನು ಕುಡಿದರು. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳು ಸುಖ ಭೋಗಿನಿಯಾಗಿದ್ದರಿಂದ, ಅಂದ್ರೆ ಆತ್ಮಿಕ ಜಾರತ್ವದ ಕುರಿತಾಗಿ ಕೂಡ ಇಲ್ಲಿ ಮಾತಾಡ್ತಾ ಇದೆ, ಶಾರೀರಿಕ ಜಾರತ್ವದ ಕುರಿತಾಗಿ, ಎರಡೂ ಜಾರತ್ವದ ಕುರಿತಾಗಿ ದೇವರು ಇಲ್ಲಿ ಮಾತಾಡ್ತಾ ಇದ್ದಾನೆ. ರೋಮಿನಲ್ಲಿ ಆಳಿದಂಥ ಎಲ್ಲ ಅರಸುಗಳು, ಚಕ್ರವರ್ತಿಗಳು, ಅವರು ವ್ಯಭಿಚಾರಿಗಳಾಗಿದ್ದರು, ಮಹಾ ಹಿಂಸಕರಾಗಿದ್ದರು. ಕ್ರೈಸ್ತ ಸಭೆಯನ್ನು ಅವರು ಭಯಂಕರವಾಗಿ ಹಿಂಸಿಸಿದರು. ಎಷ್ಟೋ ದೇವ ಸೇವಕರನ್ನು, ನಿಜವಾಗಿ ಸತ್ಯಕ್ಕಾಗಿ ನಿಂತ, ವಾಕ್ಯಕ್ಕಾಗಿ ನಿಂತ ಕ್ರೈಸ್ತ ವಿಶ್ವಾಸಿಗಳನ್ನು ಅವರು ಕೊಂದು ಹಾಕಿದರು ಪ್ರಿಯರೇ. ಅವರು ಕೊಂದು ಹಾಕಿದರು. ಯೇಸು ಹೇಳ್ತಾನೆ, ನಿಮ್ಮ ಪಿತೃಗಳು ಆ ಪ್ರವಾದಿಗಳನ್ನು ಕೊಂದು ಹಾಕಿದ್ರು, ನೀವು ಅವರ ಸಮಾಧಿಯನ್ನು ಕಟ್ತಾ ಇದ್ದೀರಿ ಎಂಬುದಾಗಿ ಅಲ್ಲಿ ಯೇಸು ಹೇಳುವಂಥದ್ದನ್ನಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದರೆ ಅವರು ಭಯಂಕರ ಕ್ರೂರಿಗಳಾಗಿದ್ದವರು ಪ್ರಿಯರೇ.
ಮತ್ತು ಆತ್ಮಿಕ ವ್ಯಭಿಚಾರವು ಶಾರೀರಿಕ ವ್ಯಭಿಚಾರವನ್ನು ಮಾಡಿಕೊಂಡು ಅವರು ವಿಲಾಸಿ ಜೀವನ ಜೀವಿಸಿದಂಥ ಒಂದು ಅರಸುಗಳಾಗಿದ್ದರು ಪ್ರಿಯರೇ. ಮುಂದೆ ಓದಿ. ಭೂಲೋಕದ ವರ್ತಕರು ಐಶ್ವರ್ಯವಂತರಾದರು ಎಂದು ಹೇಳಿದನು. ಪರಲೋಕದಿಂದ ಬಂದ ಮತ್ತೊಂದು ಶಬ್ದ ಕೇಳಿದೆನು. ಅದು ಹೇಳಿದ್ದೇನೆಂದರೆ ನನ್ನ ಪ್ರಜೆಗಳೇ ಅವಳನ್ನು ಬಿಟ್ಟು ಬನ್ನಿರಿ. ಪ್ರತ್ಯೇಕಿಸಲ್ಪಡುವಂತ ಸತ್ಯಕ್ಕಾಗಿ ನಿಲ್ಲಬೇಕು ಪ್ರಿಯ ದೇವಜನರೇ. ಸತ್ಯ ತಿಳಿದುಕೊಳ್ಳಿ, ಸತ್ಯಕ್ಕಾಗಿ ನಿಲ್ಲಬೇಕು, ಸ್ಟ್ಯಾಂಡ್ ತಗೋಬೇಕು, ವಾಕ್ಯಕ್ಕಾಗಿ ನಿಲ್ಲಬೇಕು. ಅಲ್ಲಲ್ಲಿ ವಾಕ್ಯ ಸ್ಪಷ್ಟವಾಗಿ ಅವಳನ್ನು ಬಿಟ್ಟು ಬನ್ನಿರಿ ಅಂತ ದೇವರ ವಾಕ್ಯ ಹೇಳುವಾಗ ಸತ್ಯಕ್ಕಾಗಿ ನಿಲ್ಲಬೇಕು. ನಾವು ಸತ್ಯಕ್ಕಾಗಿ ಬರಬೇಕು. ನಿಜವಾದ ಸಭೆಯೊಟ್ಟಿಗೆ ನಾವು ಸೇರಬೇಕು, ದೇವರನ್ನು ಆರಾಧನೆ ಮಾಡಬೇಕು ಪ್ರಿಯರ. ಸತ್ಯ ಸಭೆಯೊಟ್ಟಿಗೆ ಸೇರಿ ದೇವರ ಅನ್ಯೋನ್ಯತೆಯಲ್ಲಿ ಸೇರಿ ನಿಜವಾದ ದೇವರನ್ನು ಆರಾಧನೆ ಮಾಡಬೇಕು ನಾವು. ಅದರ ಬಗ್ಗೆನೇ ದೇವರಲ್ಲಿ ಹೇಳುವಂಥದ್ದು. ಮುಂದೆ ಓದಿ. ನೀವು ಅವಳ ಪಾಪಗಳಲ್ಲಿ ಪಾಲುಗಾರರಾಗಬಾರದು. ಅವಳಿಗಾಗುವ ಉಪದ್ರವಗಳಿಗೆ ಗುರಿಯಾಗಬಾರದು. ಅವಳ ಪಾಪಗಳು ಒಂದರ ಮೇಲೊಂದು ಸೇರಿ ಆಕಾಶದ ಪರ್ಯಂತರಕ್ಕೂ ಬೆಳೆದಿವೆ. ದೇವರು ಅವಳ ಅನ್ಯಾಯಗಳನ್ನು ಜ್ಞಾಪಿಸಿಕೊಂಡನು. ಅವಳೆಂದ್ರೆ ಯಾರು? ಬಾಬೆಲ್. ಅವಳೆಂದ್ರೆ ಯಾರು? ಮಹಾಜಾರಸ್ತ್ರೀ ಅಂದ್ರೆ ಯಾರು? ರೋಮ್ ಸಾಮ್ರಾಜ್ಯ. ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ಓಕೆ, ಮುಂದೆ ಓದಿ. ಇತರರಿಗೆ ಅವಳು ಮಾಡಿದ ಪ್ರಕಾರ ಅವಳಿಗೆ ಮಾಡಿರಿ. ಅವಳ ಕೃತ್ಯಗಳಿಗೆ ಸರಿಯಾಗಿ ಅವಳಿಗೆ ಎರಡರಷ್ಟು ಕೊಡಿರಿ. ಅವಳು ಕಲಸಿದ ಪಾತ್ರೆಯಲ್ಲಿ ಅವಳಿಗೆ ಎರಡರಷ್ಟು ಕಲಸಿ ಕೊಡಿರಿ. ಅವಳು ಎಷ್ಟು ಮಟ್ಟಿಗೆ ತನ್ನನ್ನು ಘನಪಡಿಸಿಕೊಂಡು ಭೋಗಿನಿಯಾಗಿದ್ದಳು ಅಷ್ಟು ಮಟ್ಟಿಗೆ ಅವಳಿಗೆ ಯಾತನೆಯನ್ನು ದುಃಖವನ್ನು ಕೊಡಿರಿ. ಅವಳು ತನ್ನ ಹೃದಯದಲ್ಲಿ ನಾನು ರಾಣಿಯಾಗಿ ಕೂತುಕೊಂಡಿದ್ದೇನೆ. ನಾನು ವಿಧವೆಯಲ್ಲ. ಇವತ್ತು ರಾಣಿ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಾ ಇದೆ? ಬಾಬೆಲ್ ಬಗ್ಗೆ. ಯಾರು ಬಾಬೆಲ್? ಮಹಾಜಾರಸ್ತ್ರೀ ಅಂದ್ರೆ ಏನು? ರೋಮ್ ಸಾಮ್ರಾಜ್ಯ. ಲೋಕದಲ್ಲಿ ಹರಡಿರುವಂತ ರೋಮ್ ಸಾಮ್ರಾಜ್ಯ. ಅದರ ಬಗ್ಗೆ ಚೆನ್ನಾಗಿ ಅದರ ಅರ್ಥ ಏನೆಂಬುದಾಗಿ ಅರ್ಥ ಮಾಡಿಕೊಳ್ಳಿ ಪ್ರಿಯರೇ. ಅಲ್ಲಲ್ಲಿಯ ಇಡೀ ಭೂಲೋಕದಲ್ಲಿ ಹರಡಿರುವಂತ ರೋಮ್ ಸಾಮ್ರಾಜ್ಯದ ಬಗ್ಗೆನೇ ಈ ವಾರ್ತೆ ಮಾತಾಡ್ತಾ ಇದೆ. ಮುಂದೆ ಓದಿ. ನಾನು ವಿಧವೆಯಲ್ಲ, ದುಃಖವನ್ನು ಕಾಣುವುದೇ ಇಲ್ಲ ಎಂದು ಹೇಳಿಕೊಳ್ಳುವುದರಿಂದ ಅವಳಿಗೆ ಕೊಲೆ ದುಃಖ ಕ್ಷಾಮ ಎಂಬಿ ಉಪದ್ರವಗಳು ಒಂದೇ ದಿನದಲ್ಲಿ ಸಂಭವಿಸಲಿಕ್ಕೆ ಹೋಗುತ್ತದೆ. ಅವಳು ಬೆಂಕಿಯಿಂದ ಸುಟ್ಟು ಹೋಗುವಳು. ಬೆಂಕಿಯಿಂದ ಯಾರು ಸುಟ್ಟು ಹಾಕ್ತಾರೆ ಗೊತ್ತುಂಟಾ? ಇದೇ ಯಾವ ಅರಸುಗಳು ಅವಳೊಟ್ಟಿಗೆ ಇದ್ದರೋ ಅದೇ ಅರಸುಗಳು ಸುಟ್ಟು ಹಾಕುತ್ತವೆ. ಒಂದು ರೋಮ್ ಪಟ್ಟಣವು ಕೊನೆಯ ಕಾಲದಲ್ಲಿ ಸುಡ್ಲಿಕ್ಕೆ ಹೋಗುತ್ತದೆ ಎಂಬುದಾಗಿ ದೇವರ ವಾಕ್ಯದ ಆಧಾರದ ಕಲಿತುಕೊಳ್ತೇವೆ ಪ್ರಿಯರೇ. ಅವಳಿಗೆ ದಂಡನೆಯನ್ನು ವಿಧಿಸಿದ ದೇವರಾಗಿರುವ ಕರ್ತನು ಬಲಿಷ್ಠನಾಗಿದ್ದಾನೆ. ಅವಳೊಂದಿಗೆ ಜಾರತ್ವ ಮಾಡಿ ಭೋಗಿಗಳಾಗಿ ಬದುಕಿದ ಭೂರಾಜರು ಅವಳ ದಹನದಿಂದ ಏರುವ ಹೊಗೆಯನ್ನು ನೋಡುವಾಗ ಅವಳ ಯಾತನೆಯ ದೆಸೆಯಿಂದ ಭಯಪಟ್ಟು ದೂರದಲ್ಲಿ ನಿಂತು ಗೋಳಾಡುತ್ತಾ ಎದೆ ಬಡಿದುಕೊಳ್ಳುತ್ತಾ ಅಯ್ಯೋ ಮಹಾಪಟ್ಟಣವೇ ಬಾಬೇಲೆ ಬಲಿಷ್ಠವಾದ ನಗರಿಯೇ ನಿನಗೆ ವಿಧಿಸಲ್ಪಟ್ಟ ದಂಡನೆಯು ಒಂದೇ ಗಳಿಗೆಯಲ್ಲಿ ಬಂತಲ್ಲ ಎಂದು ಹೇಳುವರು. ನಾನು ಕಳೆದ ದಿವಸಗಳಲ್ಲಿ 12 ವಿಧವಾದ ನ್ಯಾಯ ತೀರ್ಪುಗಳ ಬಗ್ಗೆ ನಿಮಗೆ ಕಲಿಸಿಕೊಟ್ಟಿದ್ದೆ. ಅದರಲ್ಲಿ 11 ನ್ಯಾಯ ತೀರ್ಪುಗಳ ಬಗ್ಗೆ ಮಾತ್ರ ನಿಮಗೆ ನಾನು ಹೇಳಿದ್ದೆ. 12 ನ್ಯಾಯ ತೀರ್ಪು ಬಾಬೆಲಿಗೆ ಸಂಬಂಧಪಟ್ಟ ನ್ಯಾಯ ತೀರ್ಪು, ಅದರ ಬಗ್ಗೆ ಕೊನೆಯಲ್ಲಿ ಹೇಳ್ತೇನೆ ಅಂತ ಹೇಳಿದ್ದೆ ನಾನು. ಇದೇ ಆಗಿದೆ ಬಾಬೆಲಿಗೆ ಸಂಭವಿಸುವಂಥ ನ್ಯಾಯ ತೀರ್ಪು. ಇದು ಮುಗಿಲಿಲ್ಲ ಇದರ ಅಧ್ಯಯನ ನಾನು ಪೂರ್ತಿಯಾಗಿ. ಆದರೆ ನನಗೀಗ 7 ತಲೆಗಳು ಏನು, 10 ಕೊಂಬುಗಳು ಏನು ಎಂಬುದಾಗಿ ಅದರ ಬಗ್ಗೆ ವಿವರಿಸುವ ನಿಮಿತ್ತ ಪ್ರಕಟಣೆ 12 ಅಧ್ಯಾಯದ 3ನೇ ವಾಕ್ಯ ವಿವರಣೆ ನಿಮಿತ್ತವಾಗಿ ಈ ಕಡೆ ನಾನು ಬಂದಿದ್ದೇನೆ. ಪ್ರಕಟಣೆ 12ನೇ ಅಧ್ಯಾಯಕ್ಕೆ ಮುಂದುವರೆದ ಭಾಗಕ್ಕೆ ಬರುವ ರೆವಲ್ಯೂಷನ್ 17
ಅವಳ ಹಣೆಯ ಮೇಲೆ ಅವಳ ಹಣೆಯ ಮೇಲೆ ಬಾಬೆಲೆಂಬ ಮಹಾನಗರಿ, ಬಾಬೇಲ್ ಎಂಬ ಮಹಾನಗರಿ, ಭೂಮಿಯಲ್ಲಿರುವ ಜಾರಸ್ತ್ರೀಯರಿಗೂ ಭೂಮಿಯಲ್ಲಿರುವಂತ ಜಾರ ಸ್ತ್ರೀಯರಿಗೂ ಅಸಹ್ಯವಾದ ಕಾರ್ಯಗಳಿಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು. ಗೂಢಾರ್ಥಗಳನ್ನು ನೋಡಿ. ಇವತ್ತು ನಾವು ನೋಡ್ತೇವೆ ಪ್ರಿಯರೇ, ಇವತ್ತು ಕ್ರೈಸ್ತರು ಎಂಬುದಾಗಿ ಹೇಳುವಂಥವರು ಅನ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಅಂದರೆ ನಾಯಕರು, ಅವರ ನಾಯಕರು ಅನ್ಯ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನಾವೆಲ್ಲ ಒಂದೇ ಎಂಬುದಾಗಿ ಹೇಳುವ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾದಂಥ ಕೆಲವೊಂದು ಸಂಗತಿಗಳಿಗೆ ಪ್ರೋತ್ಸಾಹ ಕೊಡುವಂಥದ್ದನ್ನು ಕಾಣ್ತಾ, ಅವರೊಟ್ಟಿಗೆ ಕಾಣಿಸಿಕೊಳ್ಳುವಂಥದ್ದನ್ನು ಬಹಿರಂಗವಾಗಿ ಈ ರೀತಿಯ ಒಂದು ಕೆಲವೊಂದು ಏನು ಹೇಳ್ತಾರೆ, ದೇವರಿಗೆ ಇಲ್ಲದಂಥ ಆರಾಧನೆಗಳಲ್ಲಿ ಒಟ್ಟಾಗಿ ಪಾಲುಗಾರರಾಗುವಂಥದ್ದನ್ನು ಬಹಿರಂಗವಾಗಿ ಅನೇಕ ಕಡೆಗಳಲ್ಲಿ ಕಾಣ್ತಾ ಇದ್ದೇವೆ ನಾವು. ಅಂದರೆ ಇಲ್ಲಿ ನಾವು ಸ್ಪಷ್ಟವಾಗಿ ಇಲ್ಲಿ ಕಾಣುವಂಥದ್ದು ಏನೆಂದರೆ, ಅಲ್ಲಲ್ಲಿಯ ಎಲ್ಲ ಇದಕ್ಕೂ ಎಲ್ಲ ಮೂಲ ತಾಯಿ ಎಂಬುದಾಗಿ ಇಲ್ಲಿ ನಾವು ನೋಡ್ತಾ, ಎಲ್ಲದಕ್ಕೂ ಮೂಲ ತಾಯಿ ಎಂಬುದಾಗಿ ನಾವು ಈ ಒಂದು ಜಾರಸ್ತ್ರೀ ಎಂಬುದಾಗಿ ಎಲ್ಲ ವಿಗ್ರಹಾರ್ಧನೆಗೂ ತಪ್ಪಾದ ಸಂಗತಿಗಳಿಗೂ ಮೂಲ ಎಂಬುದಾಗಿ ಇದರಿಂದ ದೇವರಲ್ಲಿ ಹೇಳುವಂಥ ಒಂದು ವಿಷಯವಾಗಿದೆ ಎಂಬುದಾಗಿ ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದು ಪ್ರಿಯರೇ. ನಾವು ಪ್ರಕಟಣೆ 11:8 ನಾವು 2 ಸಾಕ್ಷಿಗಳ ಕುರಿತಾಗಿ ಬರುವಾಗ ಸೊದೋಮ್ ಮತ್ತು ಐಗುಪ್ತ ಎಂಬುದಾಗಿ ಇಸ್ರೇಲನ್ನು ಸೂಚಿಸಲು ಹೇಳ್ತಾ ಇದ್ದಾರೆ ಅಂತ ಕೂಡ ಓದಿ ಸಿಕ್ಕಿದ್ರೆ, ಈ ಸಾಕ್ಷಿಗಳ ಶವಗಳು ಮಹಾಪಟ್ಟಣದ ಬೀದಿಯಲ್ಲಿ ಬಿದ್ದಿರುವು. ಆ ಪಟ್ಟಣಕ್ಕೆ ಗೂಢಾರ್ಥವಾಗಿ ಸೋದೋಮ್ ಎಂತಲೂ ಐಗುಪ್ತ ಎಂತಲೂ ಹೆಸರುಗಳುಂಟು. ಅಂದ್ರೆ ಅಲ್ಲಿ ಕೂಡ ಇಸ್ರೇಲ್ ದೇಶಕ್ಕೂ ಕೂಡ ಆತ್ಮಿಕವಾದ ಅರ್ಥವನ್ನು ಸೂಚಿಸುವಂತ ಪದಗಳಲ್ಲಿ ನಾವು ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಪ್ರಕಟಣೆ 17 ಮುಂದುವರಿಸಿರಿ. 17. ಆ ಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತವಾದವರ ರಕ್ತವನ್ನು ಕುಡಿದು ಮತ್ತಳಾಗಿರುವುದನ್ನು ಹೌದು, ಯೇಸುಗೋಸ್ಕರ ಸಾಕ್ಷಿಯರು ಕೊಟ್ಟರಲ್ಲ, ಅವರ ರಕ್ತವನ್ನು ಕುಡಿದವಳು ಈ ಸ್ತ್ರೀ ಮಹಾಜಾರ ಸ್ತ್ರೀಯಾಗಿದ್ದಾಳೆ. ಎನ್ನಾಗ ಅರ್ಥ ಮಾಡ್ಕೊಳ್ಳಿ. ಪ್ರಕಟಣೆ 19 2ನೇ ವಾಕ್ಯ ಓದಿ. ಆತನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವಾಗಿದೆ. ತನ್ನ ಜಾರತ್ವದಿಂದ ಭೂಲೋಕವನ್ನು ಕೆಡಿಸುತ್ತಿದ್ದ ಆ ಮಹಾಜಾರ ಸ್ತ್ರೀಗೆ ಆತನು ನ್ಯಾಯ ತೀರಿಸಿ ಅವರು ಆತನ ಸೇವಕರನ್ನು ಕೊಂದದ್ದಕ್ಕಾಗಿ ಅವಳಿಗೆ ಪ್ರತಿದಂಡನೆಯನ್ನು ಮಾಡಿದ್ದಾನೆ. ಪ್ರಕಟಣೆ 16:5-7, Revelation 16:5-7. ಆಮೇಲೆ ಜಲಾಧಿಪತಿಯಾದ ದೂತನು ಸದಾ ಇರುವಾತನೇ ಪರಿಶುದ್ಧನೇ, ನೀನು ಹೀಗೆ ತೀರ್ಪು ಮಾಡಿದ್ದರಲ್ಲಿ ನೀತಿ ಸ್ವರೂಪನಾಗಿದ್ದಿ. ಅವರು ದೇವಜನರ ಮತ್ತು ಪ್ರವಾದಿಗಳ ರಕ್ತವನ್ನು ಸುರಿಸಿದರು. ನೀನು ಅವರಿಗೆ ರಕ್ತವನ್ನೇ ಕುಡಿಯುವುದಕ್ಕೆ ಕೊಟ್ಟಿದ್ದಿ. ಇದಕ್ಕೆ ಅವರು ಪಾತ್ರರು ಎಂದು ಹೇಳುವುದನ್ನು ಕೇಳಿದೆನು. ಆಮೇಲೆ ಯಜ್ಞವೇದಿಯು ಮಾತಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ನ್ಯಾಯ ತೀರ್ಪುಗಳು ಸತ್ಯವೂ ನ್ಯಾಯವೂ ಆಗಿವೆ, ನಿಜ ಎಂದು ಕೇಳಿದೆನು. ಹಾಗಾದ್ರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ ಜನರ ರಕ್ತವನ್ನು ಸುರಿಸಿದಂತ ಒಂದು ಕಾರ್ಯ ಮಾಡಿದ ಯಾರು? ರೋಮ್ ಸಾಮ್ರಾಜ್ಯ. ಈ 10 ಅರಸು ಬಂದರು. ಯಾರು? ನೀರೋ, ಡೊಮಿಟನ್, ಎಲ್ಲ ಅರಸುಗಳು ಹಿಂಸೆಕಾರಾಗಿದ್ದರು. ಕ್ರೈಸ್ತ ಸಭೆ ಹಿಂಸಕ. ಅದರಲ್ಲಿ ಮೇಯ್ನ್ ಆಗಿ ಭಯಂಕರ ಕ್ರೂರಿಗಳ 10 ಅರಸುಗಳು ಯಾರೆಂದರೆ ನೀರೋ, ಡೊಮಿಷನ್, ಮಾತ್ರವಲ್ಲ ಟ್ರಾಜನ್, ಅಂತೋನಿಯಸ್, ಸೆವರನ್, ಡಿಸೂಸ್, ಮತ್ತೆ ಮ್ಯಾಕ್ಸಿಮ್, ವಲೇರಿಯನ್, ಔರಲನ್, ಡಯೋಕ್ಲಿಪಸ್, ಈ 10 ಅರಸುಗಳು ಭಯಂಕರ ಕ್ರೂರಿಗಳಾಗಿದ್ದರು ಪ್ರಿಯರೇ. ಯೇಸು ಸ್ವಾಮಿಗೋಸ್ಕರ ಯಾರಲ್ಲಿ ನಿಲ್ತಾರೆ, ರಕ್ಷಣೆ ಹೊಂದಿಕೊಳ್ತಾರೆ, ತಂದೆ ಮಗ ಪವಿತ್ರ ಸದೀಶ ಹೊಂದಿಕೊಳ್ತಾರೆ, ಸತ್ಯಕ್ಕಾಗಿ ನಿಲ್ತಾರೆ, ಅವರೆಲ್ಲರನ್ನು ಕ್ರೂರವಾಗಿ ಕೊಲ್ಲಿಸಿದಂಥ ಒಂದು ಅರಸುಗಳಾಗಿದ್ದಾರೆ ಇವರು. ಇವನು ಅಪೊಸ್ತಲ ಯೋಹನ್ನನಿಗೂ ಕೂಡ ಈ ಪಾತ್ಮೋಸ್ ಕಳಿಸೋದು ಯಾರು? ಇದೇ ಒಂದು ಡೊಮಿಷನ್ ಚಕ್ರವರ್ತಿಯ ಕಾಲದಲ್ಲಾಗಿತ್ತು ಪ್ರಿಯ. ಭಯಂಕರ ಕ್ರೂರವಾಗಿ ರಕ್ತ ಸುರಿಸಿದ್ರು. ಯಾರ ರಕ್ತ ಸುರಿಸಿದ್ರು? ದೇವಜನರ ರಕ್ತ ಸುರಿಸಿದ್ದು ಈ ರೋಮ್ ಸಾಮ್ರಾಜ್ಯದವರಾಗಿದ್ದಾರೆ. ಹಸಿದಂಥ ಸಿಂಹಗಳ, ಹುಲಿಗಳ ಗವಿಗಳಿಗೆ ಹಾಕ್ತಾ ಇದ್ದರು. ತಮಾಷೆ ನೋಡ್ತಾರೆ. ಮೊನ್ನೆ ದಿವಸ ಹೊಡೆದ 50,000 ಜನರು ಕೂತ್ಕೊಳ್ಳುವಂಥ ದೊಡ್ಡ ಸ್ಟೇಡಿಯಂ ಇತ್ತು. ಆ ಜನರೆಲ್ಲ ಜನಸುತ್ತ ಕೂತ್ಕೊಂಡ ಸಂದರ್ಭದಲ್ಲಿ ಅಲ್ಲಿ ಕ್ರೈಸ್ತ ವಿಶ್ವಾಸಗಳನ್ನು ತಗೊಂಡು ಬರ್ತಾ ಇದ್ರು ಮಧ್ಯಭಾಗದಲ್ಲಿ. ಮತ್ತು ಗವಿಗಳ ಬಾಗಿಲು ತೆರೆದು ಹಸಿದ ಸಿಂಹಗಳ, ಹುಲಿಗಳನ್ನು ಬಿಡ್ತಾ ಇದ್ರು. ಅವ್ರಿಗೆ ಹರಿದು ತಿಂತ. ಇದು ಇವರಿಗೆ ಒಂದು ಏನಾಗಿತ್ತು? ಒಂದು ಮೋಜಾಗಿತ್ತು. ಅವರಿಗೊಂದದು ಮೋಜಿನ ಪ್ರದರ್ಶನವಾಗಿತ್ತು.
ಜೋರಾಗಿ ಕಿರುಚಿ ಅವರ ಶರೀರ ಹರಿಯುವಾಗ ಆ ಗೋಳಾಡುವಾಗ ಕಿರುಚಿಕೊಳ್ಳುವಾಗ ಕ್ರೈಸ್ತ ವಿಶ್ವಾಸಿಗಳು ಇವರು ಚಪ್ಪಾಳೆ ತಟ್ಟಿ ಜೋರಾಗಿ ಸಂತೋಷದಿಂದ ಕೇಕೆ ಆಗ್ತಾ ಇದ್ರಂತ. ಅಲ್ಲಲ್ಲಿ ಭಯಂಕರ ಕ್ರೂರವಾಗಿ ದೇವ ಜನರನ್ನು ಹಿಂಸಿಸಿದಂಥ ಒಂದು ಸಾಮ್ರಾಜ್ಯವಾಗಿದೆ ರೋಮ್ ಸಾಮ್ರಾಜ್ಯ. ಪ್ರಿಯರೇ, ಕರ್ತನಿಗಾಗಿ ಯೇಸು ಸ್ವಾಮಿಗೆ ಯಾರೆಲ್ಲ ಸತ್ಯಕ್ಕಾಗಿ ನಿಂತರು ಅವರು ಹಿಂಸಿಸಿದಂಥ ಅವ್ರ ರಕ್ತ ಸುರಿಸಿದಂಥ ಒಂದು ಸಾಮ್ರಾಜ್ಯ ಅದು ರೋಮ್ ಸಾಮ್ರಾಜ್ಯ. ಅದು ಈಗಾಗಲೇ ಅಳಿದು ಹೋಗಿದೆ. ಅದು 4ನೇ ಸಾಮ್ರಾಜ್ಯ. ಅದು ಪುನಃ ಕೊನೆಯ ಕಾಲದಲ್ಲಿ ಚಿಗುರ್ಲಿಕ್ಕೆ ಹೋಗುತ್ತದೆ, ಜೀವದಿಂದ ಪುನರ್ಜೀವನ ಆಗಲಿಕ್ಕಿದೆ. ಆ ಸಾಮ್ರಾಜ್ಯದಿಂದಲೇ 10 ರಾಜ್ಯಗಳು ದೇಶಗಳು ಒಟ್ಟಾಗಿ ಸೇರಿ ಕ್ರಿಸ್ತ ವಿರೋಧಿಗೆ ತಮ್ಮ ಅಧಿಕಾರವನ್ನು ಕೊಡೋದ್ರ ಮೂಲಕ ಕ್ರಿಸ್ತ ವಿರೋಧಿ ಲೋಕ ಒಂದು ರಾಜ್ಯಗಳನ್ನು ಆಳುವಂಥ ಮಹಾನಾಯಕನಾಗಿ ಕೊನೆಯ ಕಾಲದಲ್ಲಿ ಕಾಣಲಿಕ್ಕೆ ಬರ್ತಾನೆ. ಅದು ತುಂಬ ದೂರ ಇಲ್ಲ, ಅದು ಹತ್ತಿರ ಇದೆ. ಇನ್ನು ಮುಂದಿನ ಭಾಗ 10 ಕೊಂಬುಗಳೇನು ಅಥವಾ 7 ತಲೆಗಳೇನು ಮುಕುಟಗಳೇನು ಅದು ನಾಳೆ ದಿವಸದಲ್ಲಿ ವಿವರಿಸ್ತೇನೆ. ಯಾಕಂದರೆ ಇವತ್ತು ಸಮಯ ನಮ್ಮದು ಮುಗಿದಿದೆ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ, ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ. ನಾವು ಯಾರು ಒಂದನೇದಾಗಿ ಪ್ರಿಯರೇ ವಾಕ್ಯ ಕೇಳಿದಾಗ ವಾಕ್ಯಕ್ಕೆ ಒಪ್ಪಿಸಿಕೊಡ್ರಿ. ಹೌದು ಸ್ವಾಮಿ, ನನ್ನಲ್ಲಿ ಇಂಥ ತಪ್ಪು ಇದೆ, ಇಂಥ ಪಾಪ ನನ್ನಲ್ಲಿ ಇದೆ, ನಾನು ಪಶ್ಚಾತ್ತಾಪ ಪಟ್ಟು ಬಿಡ್ತೇನೆ ಎಂಬುದು ಒಪ್ಪಿಸಿಕೊಡ್ರಿ. ಅಥವಾ ದೀಕ್ಷಾ ತೆಗೆದುಕೊಳ್ಳದಿದ್ದರೆ ದೀಕ್ಷಾಂತಕ್ಕಾಗಿ ಮುಂದಕ್ಕೆ ಬನ್ನಿ, ದೀಕ್ಷಾ ತೆಗೆದುಕೊಳ್ಳೋದಕ್ಕಾಗಿ ನಿಮ್ಮನ್ನು ಒಪ್ಪಿಸಿಕೊಡ್ರಿ. ಯೇಸು ಅಂಗೀಕಾರ ಮಾಡಿ ಒಪ್ಪಿಸಿಕೊಡಿ. ಇತರರಿಗೆ ದೇವರ ವಾಕ್ಯವನ್ನು ಸುವಾರ್ತೆಯನ್ನು ಹೇಳ್ರಿ. ಸಮಯ ಇಲ್ಲ ಪ್ರಿಯರೇ, ಅತಿ ಬೇಗನೆ ಮದಲಿಂಗನಾದ ರಾಜಾದಿರಾಜನಾದ ಯೇಸು ಕ್ರಿಸ್ತನು ಸಿದ್ಧವಾದ ತನ್ನ ಸಭೆಯನ್ನು ಕರ್ಕೊಂಡು ಹೋಗುವುದಕ್ಕಾಗಿ ಆತನು ಬರಲಿಕ್ಕಿದ್ದಾನೆ. ನಾವು ಸಿದ್ಧರಾಗೋಣ, ಇನ್ನೊಬ್ಬರು ಸಿದ್ಧಪಡಿಸೋಣ. ಪ್ರಿಯರೇ, ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರ ಕಣ್ಣು ಮುಚ್ಚಿಕೊಳ್ಳ್ರಿ. ತಂದೆ ದೇವರೇ, ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ನನ್ನ ವಾರ್ತೆ ಕೇಳುವ ಪ್ರತಿಯೊಬ್ಬರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಪ್ರತಿಯೊಬ್ಬರನ್ನ ಹೆಸರಾಗಿ ಆಶೀರ್ವದಿಸಬೇಕರ್ತನೆ ಕೇಳ್ಕೊಳ್ತಾನೆ. ಯಾರೆಲ್ಲ ಈ ವಾಕ್ಯ ಕೇಳಿದವರಪ್ಪ ಅಲ್ಲಲ್ಲೂಯ್ಯ, ಅವರೆಲ್ಲರ ಜೀವಿತದಲ್ಲಿ ಬೇಕಾದ ಬಿಡುಗಡೆಯನ್ನು ಪರಲೋಕದಿಂದ ದಯಪಾಲಿಸು. ಇದು ವಾರ್ತೆಯನ್ನು ಝೂಮ್ ಮೂಲಕವೋ ಯೂಟ್ಯೂಬ್ ಮೂಲಕವೋ ಅಥವಾ ಆಸರೆ ಟಿವಿ ಚಾನಲ್ ಮೂಲಕವೋ ಅಥವಾ ಫೇಸ್ಬುಕ್ ಮೂಲಕವೋ ಯಾವುದರ ರೀತಿಯಲ್ಲಿ ಯಾರಾದರೂ ಕೇಳುವುದಾದರೆ ಅವರ ಜೀವಿತದಲ್ಲಿ ನೀನು ಕಾರ್ಯ ಮಾಡು. ಅವ್ರ ಹೃದಯವನ್ನು ತೆರೆಯಪ್ಪ. ಆ ಪುಸ್ತಕತೆ 16-14 ಲೀಡಿಯರ ಹೃದಯವನ್ನು ಪೌಲನ ಪ್ರಸಂಗ ತೆರೆದಂತೆ ಇವರು ಒಬ್ಬ ಹೃದಯ ತೆರೆದು ನಿನ್ನ ಬರೋಣಕ್ಕಾಗಿ ಸಿದ್ಧಪಡಿಸಬೇಕಂತಲೇ ಕೇಳ್ಕೊತಾನೆ. ಅವ್ರು ಕಟ್ಟಿ ಹಾಕಿದ್ದ ದುರಾತ್ಮ ಶಕ್ತಿಗಳು ಬಿಟ್ಟು ಹೋಗಲಿಯಪ್ಪ. ಅವರ ಮೈಂಡ್ಗಳು ರಿಲೀಸ್ ಆಗಲಿಯಪ್ಪ. ಅವ್ರನ್ನ ಮುಟ್ಟಿ ಅವ್ರು ನಿನ್ನ ಸತ್ಯದೇವರು ನೀನೇ ಎಂಬುದು ಅರ್ಥ ಮಾಡಿಕೊಡುವ ಹಾಗೆ, ಅವ್ರು ನಿನ್ನ ಬರೋಣಕ್ಕೆ ಸಿದ್ಧವಾಗುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ನಿನ್ನಲ್ಲಿ ಕರ್ತನೆ ನಾವು ಕೇಳಿಕೊಳ್ತೇವೆ ಸ್ವಾಮಿ. ನೀನು ಕಾರ್ಯ ಮಾಡುವುದಕ್ಕೆ ಸ್ತೋತ್ರ ರಾಜ. ಎಲ್ಲ ಮಾನ ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸ್ತೇವೆ. ನಮ್ಮ ಉದ್ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ. ಆಮೆನ್. God bless you all. Praise the Lord Jesus Christ.